ಬಳಸಿರುವಂಥ ಜಾಗನ ಇನ್ನೊಂದು ಕಡೆ ಕಬಳಿಕೆ ಆಗಬಾರ್ದು ಮತ್ತು ಅದು ಸಮಾಜಕ್ಕೆ ಉಪಯೋಗ ಆಗಬೇಕು. ಇವತ್ತು ನಾವು ಮಾತಾಡ್ತಿದ್ದೀವಿ ಜಾಗತಿಕ ತಾಪಮಾನದ ಬಗ್ಗೆ ಭಾಳಷ್ಟು ಮಾತಾಡ್ತೀವಿ. ಇವತ್ತು ನಾವು ಜಾಗತಿಕ ತಾಪಮಾನವನ್ನು ನೇರವಾಗಿ ಅನುಭವಿಸ್ತಾ ಇದ್ದೀವಿ. 100 ಮೀಟರ್ಸಲ್ಲಿ ಮಳೆ ಆಗ್ತದೆ, ಇನ್ನೊಂದು 100 ಮೀಟರ್ಸಲ್ಲಿ ಮಳೆ ಆಗಂಗಿಲ್ಲ. ಇದು ಮುಂದಿನ ದಿನಗಳಲ್ಲಿ 100 ರೂಪಾಯಿಗೆ ಇವತ್ತು ನಾವು 20 ರೂಪಾಯಿಗೆ ನೀರು ಕುಡಿತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ 500 ರೂಪಾಯಿಗೆ ಲೀಟರ್ ನೀರು ಕುಡಿಯುವಂಥ ಸಂದರ್ಭ ಭಾಳ ದೂರ ಇಲ್ಲ ಅಂತ ಆ ದೂರದೃಷ್ಟಿ ಇಟ್ಕೊಂಡು ಅವರು ವಾರ್ಡ್ನಲ್ಲಿ ಬರುವಂತಹ ಏನು ಗಾರ್ಡನ್ ಜಾಗನ ಗುರುತಿಸ್ಯಾರ. ವಾರ್ಡ್ ನಂಬರ್ 1ರಲ್ಲಿ ಸಹಿತ ಅವರು ಈ ಹಿಂದೆ ಎಲ್ಲ ಗಾರ್ಡನ್ಗಳಲ್ಲಿ ಸಹಿತ ಸಸಿ ನೆಡುವಂಥದ್ದು ಕಾರ್ಯಕ್ರಮ ಮಾಡಿದ್ರು. ಅವಾಗ ಮಾಡುವಾಗ ಜನ ಹೇಳ್ತಿದ್ರು ಫಿನಿಶಿಂಗ್ ಇಲ್ಲ, ಗಿಡ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ, ಇವರೇನೋ ಕಾಟಾಚಾರಕ್ಕೆ ಮಾಡ್ತಾರೆ ಅಂತೇಳಿ. ವಾರ್ಡ್ ನಂಬರ್ 1ರಲ್ಲಿ ಸಹಿತ ಎಷ್ಟು ಗಾರ್ಡನ್ಗಳಿದ್ವು ಅಷ್ಟು ಗಾರ್ಡನ್ಗಳಲ್ಲಿ ಇವತ್ತು ಸಸಿಗಳನ್ನು ಹಾಕಿ ಇವತ್ತು ಹೆಮ್ಮರವಾಗಿ ಬೆಳೆದಿರುವಂಥದ್ದು ನಾವು ನೋಡ್ತೀವಿ. ಅದ್ರ ಜೊತೆಯಲ್ಲಿ ವಾರ್ಡ್ ನಂಬರ್ 2ಅಲ್ಲಿ ಅವರು ರಿಸಲ್ಟ್ ಬಂದ ತಕ್ಷಣನೇ ಫಸ್ಟ್ ದಿನ ರಿಸಲ್ಟ್ ಬಂತು, 2ನೇ ದಿನನೇ ಇಲ್ಲಿ ಎಷ್ಟು ಗಾರ್ಡನ್ ಇದೆ ವಾರ್ಡ್ ನಂಬರ್ 2ಅಲ್ಲಿ ಅದನ್ನ ಮ್ಯಾಪ್ ಅಂತ ತರಿಸ್ಕೊಂಡು ಎಲ್ಲ ಗಾರ್ಡನ್ಗಳನ್ನ ಮಾರ್ಕ್ ಮಾಡೋ ಮೂಲಕ ಮೊದಲನೇ ದಿನನೇ ಗಾರ್ಡನ್ನ JCBಗಳು ಆ ಗಾರ್ಡನ್ ನಲ್ಲಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ವಾರ್ಡ್ ನಂಬರ್ 2ಅಲ್ಲಿ ಕನಿಷ್ಠ ನಿಮ್ಗೆ 20 ಗಾರ್ಡನ್ಗಳು ಸಿಗ್ತಾವ. 4,500ಕ್ಕಿಂತ ಹೆಚ್ಚು ಗಿಡಗಳು ಇವತ್ತು ಈ ಮಟ್ಟದಲ್ಲಿ ಏನು 25 ಫೀಟ್ 30 ಫೀಟ್ ಗಿಡ ನೋಡ್ತೀವಿ, ಆ ಮಟ್ಟದಲ್ಲಿ ಗಿಡಗಳನ್ನು ಎಲ್ಲ ಗಾರ್ಡನ್ಗಳೇ ನೋಡ್ತೀವಿ. ನಮ್ಗೆ ಒಂದು ಭ್ರಮೆ ಐತೆ ಫಿನಿಶಿಂಗ್ ಇಲ್ಲ ಅಂದ್ರೆ ಬರಂಗಿಲ್ಲ ಅಂತ. ದಯವಿಟ್ಟು ಯಾಕೆ ಅದನ್ನ ಮತ್ತೆ ಮತ್ತೆ ಒತ್ತಿ ಹೇಳ್ತೀವಂದ್ರೆ ನಮ್ಗೆ ಎಲ್ಲಿ ಜಾಗ ಸಿಗ್ತದ, ನಮ್ಮ ಮನೆ ಐತೆ, ನಮ್ಮ ಮನೆ ಪಕ್ಕದಲ್ಲೇ ಐತೆ, ದಯವಿಟ್ಟು ಅಲ್ಲಿ ಗಿಡ ಹಾಕ್ರಿ. ಯಾರು ಅದನ್ನ ಒಂದು 4-5 ಫೀಟಿನ ಗಿಡ ನೀವು ಹಾಕಿದ್ರೆ 2 ವರ್ಷ ನೀವೇನಾದ್ರೂ ಬೆಳೆಸಿದ್ರೆ ಅದು ನಿಮ್ಗೆ ಒಂದು ದಿನಕ್ಕೆ ದೊಡ್ಡ ಮರ ಆಗಿದ್ರೆ ಅದು ಕನಿಷ್ಠ 500 ಜನಕ್ಕೆ ಆಕ್ಸಿಜನ್ ಕೊಡುವಂಥದ್ದು ಆಗ್ತದ. ನಾವು ಸತ್ತೋದ್ಮೇಲೆ ಸಹಿತ ನಮ್ಮ ಗಿಡ ಬೇರೆಯವ್ರಿಗೆ ಉಸಿರು ಕೊಡ್ತದ. ಆ ಹಿನ್ನೆಲೆಯಲ್ಲಿ ನಮ್ಮ ಗಿಡ ನಮ್ಮ ಉಸಿರು ಅಂತೇಳಿ ವಿಶೇಷವಾಗಿ ಈ ಪವನ್ ಲೇಔಟ್ ನಲ್ಲಿ ಗ್ರೀನ್ ಹಿಲ್ಸ್ ಏನ್ ಗಾರ್ಡನ್ ಮಾಡಿದ್ವಿ, ಇದು ಫುಲ್ಲು ಮುಳ್ಳು ಇಂದ ತುಂಬಿರೋಂಥದ್ದಿತ್ತು. ಇದನ್ನ ಯಾರು ಒಳಗಡೆ ಇಂಚು ಸಹಿತ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತದನ್ನ ಈಗ ಈ ಗಾರ್ಡನ್ ನಾವು ನೀವೇನ್ ಕುಂತು ನೋಡಿರಿ, ಇದರಲ್ಲಿ ಸುಮಾರು ಒಂದು 200 ಜನರನ್ನ ಅಂದ್ರೆ ಟೈಲರು, ಅಂಗನವಾಡಿ ಟೀಚರ್, ಡಾಕ್ಟರ್, ಆಮೇಲೆ ಜನಪ್ರತಿನಿಧಿಗಳಿರ್ಬೋದು ಎಲ್ಲರನ್ನ ಸೇರಿಸಿ ಅವ್ರ ಕಡೆಯಿಂದ ಸಸಿಗಳನ್ನು ನೆಟ್ಟು ಇವತ್ತು ಈ ಮಟ್ಟದಲ್ಲಿ ನೀವು ಕುಂತಲ್ಲಿರುವಂತ ನೋಡ್ಬೋದು ಎಷ್ಟು ಗಿಡಗಳು. ನಾವು 164 ಗಿಡಗಳನ್ನ ಈ ಗಾರ್ಡನ್ ನಲ್ಲಿ ಎಲ್ಲರ ಜೊತೆಗೆ ಸಾಮೂಹಿಕ ಜವಾಬ್ದಾರಿ ಜೊತೆಗೆ ಈ ಗಿಡಗಳನ್ನ ಇಲ್ಲಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಇವತ್ತು 106 ಗಿಡ ನೀವು ಎಣಿಸ್ಬೋದು. ಇಲ್ಲಿ ನಮ್ಮ ವಾರ್ಡ್ ನಂಬರ್ 2ದಲ್ಲಿ 4,500ಕ್ಕಿಂತ ಹೆಚ್ಚು ಗಿಡಗಳನ್ನ ನೀವು ನೋಡ್ಬೋದು. ಈ ತಿಪ್ಪಣ್ಣ ಸರ್ ಗಾರ್ಡನ್ ಇರ್ಬೋದು, ಶಿವನಗುಡಿ ಇರ್ಬೋದು, ಆಫೀಸರ್ಸ್ ಕಾಲೋನಿ ಇರ್ಬೋದು, ಜನತಾ ಕಾಲೋನಿಯಲ್ಲಿ ನೀವು ಒಂದು ಸಣ್ಣ ಸ್ಲಮ್ ಅಲ್ಲೇ ನೀವು ನೋಡಿದ್ರೆ ಗಿಡರು ಒಳಗಡೆ ಹೋಗ್ಲಿಕ್ಕೆ ದಾರಿ ಇಲ್ಲಾರ್ದಷ್ಟು ಗಿಡಗಳನ್ನು ಇವತ್ತು ನಾವು ಬೆಳೆಸಿರೋದು ನೋಡ್ತೀವಿ. ಇದು ಉದ್ದೇಶ ಇಷ್ಟೇ. ನಮ್ಗೆ ಇವತ್ತು ಎಲ್ಲರೂ ಮಾತಾಡ್ತಿದ್ರು ಯಾಕೆ ಇವತ್ತು ಗಿಡಗಳನ್ನ ಹಾಕಿರಿ, ಗಾರ್ಡನ್ ಉದ್ಘಾಟನೆ ಇಲ್ಲ ಅಂತೀರಿ, ಎದಕ್ ಕರೆದಿರಿ ಅಂತ. ಇದು ಒಂಥರ ಹಸಿರು ಸಂಭ್ರಮ ಅಂತ ನಾವು ಅನ್ಕೊಂಡಿವಿ. ಈ ಹಸಿರು ಸಂಭ್ರಮ ಅಂತ ಅವ್ರ ಕಾನ್ಸೆಪ್ಟ್ ಏನಂದ್ರೆ ಇಲ್ಲಿ ಬಂದವರು ಎಲ್ಲರೂ ಇಲ್ಲಿಂದ ಹೋದ್ಮೇಲೆ ನೀವು ಗಿಡ ಹಾಕಿರೋದು ಈ ಗಾರ್ಡನ್ ಅಲ್ಲಿ ಇಲ್ಲದೆ ಇರ್ಬೋದು, ನೀವು ಹೋದ್ಮೇಲೆ ನಿಜವಾಗ್ಲೂ ನೀವು ಒಂದು ಗಿಡ ಹಾಕ್ರಿ, ಆ ಗಿಡನ ಬೆಳೆಸ್ಬೇಕು. ಈ ಜಾಗತಿಕ ತಾಪಮಾನದ ಬಗ್ಗೆ ನಾವು ಮಾತಾಡೋದ್ ಜೊತೆಗೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಒಂದು ಸಣ್ಣ ಪ್ರಯತ್ನನ ಮಾಡುವ ದೃಷ್ಟಿಕೋನದಲ್ಲಿ ಈ ರೀತಿ ಇದನ್ನ ಮಾಡಿದ್ವಿ. ಇದನ್ನ ಮಾಡುವಾಗ ಸುಮಾರು ಈಗ ನೀವು ತಿಪ್ಪರಾಜ್ ಗಾರ್ಡನ್ ಇರ್ಬೋದು, ಬೇರೆ ಎಲ್ಲಾ ಕಡೆ ಇದ್ದಾವೆ. ಇಲ್ಲಿ ಹೆಂಗಂದ್ರೆ ಇಲ್ಲಿ ಜಗಳನೆ, ಯಾಕಂದ್ರೆ ಕುರಿಗಳು ಬರ್ತಾವ, ಅವ್ರು ಏನಂದ್ರೆ ದೊಡ್ಡ ದೊಡ್ಡ ಗಿಡನ ಬೊಗಸಿ ಆಡುಗಳಿಗೆ ತಿರ್ಸುವಂಥದ್ದು. ನಮ್ಮವ್ರು ಎಷ್ಟು ಜಗಳ ಆಡ್ಯಾರಂದ್ರೆ ಒಂದೊಂದ್ಸಲ ಸರಿ ಜಗಳ ಆಡೋದು ಬಿಟ್ಬಿಡ್ರಿ ಅಂತ, ನಮ್ಗೇನಾದ್ರೆ ಗಿಡ ಹೋಗ್ತದಂತ ಭಯ ಅಷ್ಟೇ. ಹಿಂಗಾಗಿ ಈ ರೀತಿ ಗಿಡಗಳನ್ನ ಬೆಳೆಸುವ ಮೂಲಕ ಇವತ್ತು ನಾವು ಏನು ಜಾಗತಿಕ ತಾಪಮಾನದ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೈತೆ ಏನು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಐತೆ. ಆ ಎಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಜಯಣ್ಣ ಸರ್ ಅವರು ಮಾಡಿರೋಂಥದ್ದು ಈ ವಾರ್ಡ್ಗಳಲ್ಲಿ. ಮತ್ತೆ ಇದನ್ನ ನಾವು ಒಂದ್ಸಲ ಈ ಗಾರ್ಡನ್ಗೆ 2 ವರ್ಷ ಹಿಂದೆ ಎಲ್ಲರನ್ನ ಕರೆದಿದ್ವಿ, ನಿಮ್ಗೆ ಯಾರ್ಯಾರು ಗಿಡ ಹಾಕಿರಿ ಬಂದು ನಿಮ್ ಗಿಡಕ್ಕೆ ಒಂದು ಹೆಸರಿಡ್ರಿ ಅಂತ ಹೇಳಿ. ಅಂದ್ರೆ ಆ ಗಿಡನ ನಮ್ಮ ಕುಟುಂಬದ ಒಂದು ಭಾಗವಾಗಿ ಅದನ್ನ ನೋಡ್ಲಿಕ್ಕೆ ಸಾಧ್ಯ ಆದಾಗ ಮಾತ್ರ ಆ ಗಿಡ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಹಿಂಗಾಗಿ ಅವರು ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಅವ್ರು ಮೇಜರ್ ನೋಡೋದೇ ಗಾರ್ಡನ್ ನಲ್ಲಿ ಗಿಡ ಇದ್ದಾವಿಲ್ಲ, ಯಾವ ಗಿಡ ಮುರಿದದ, ಯಾವ ಗಿಡ ಅಲ್ಲಿ ರೀಪ್ಲೇಸ್ ಮಾಡ್ಬೇಕನ್ನಂಥದ್ದು. ಈ ರೀತಿ ಇರೋದ್ರಿಂದ ಇವತ್ತು ನಾವು 20 ಗಾರ್ಡನ್ ಅಲ್ಲಿ ಇಷ್ಟು ಗಿಡ ಬೆಳೆಸ್ಲಿಕ್ಕೆ ಸಾಧ್ಯ ಆಗಿದೆ. ನಾವು ರಾಯಚೂರು ಬಿಸಿಲು ನಾಡಂತ ಮಾತಾಡ್ತೀವಿ, ರಾಯಚೂರಲ್ಲಿ ಬಿಸಿಲು ಬಿಟ್ರೆ ಬೇರೆ ಐತಲ್ಲ ಮಾತಾಡ್ತೀವಿ. ಇಲ್ಲಿ ರಾಯಚೂರಿನ ಬಿಸಿಲನ್ನ ಕಡಿಮೆ ಮಾಡ್ಲಿಕ್ಕೆ ನಾವೇ ಕಡಿಮೆ ಮಾಡ್ಬೇಕಲ್ಲ, ಮೈಸೂರನ್ನು ಬೆಂಗಳೂರನ್ನು ಬಂದಂತ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡ್ಬೇಕನ್ನೋ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಗಾರ್ಡನ್ ಇದು ಏನೋ ಗ್ರೀನ್ ಹಿಲ್ಸ್ ಅಂತ ನಾವೇನೋ ಅನ್ಕೊಂಡಿದ್ವಿ. ಇದರಲ್ಲಿ ಪ್ರತಿಯೊಬ್ಬರು ಟೈಲರ್ ಅಂತ ಹಿಡಿದು ಎಲ್ಲರೂ ಇದನ್ನ ಗಿಡನ ಹಾಕ್ಯಾರ. ದಯವಿಟ್ಟು ನೀವು ಯಾರು ಗಿಡ ಹಾಕಿರಿ ಆ ಗಿಡದ ಜೊತೆಗೆ ನಿಮ್ದೊಂದು ಸೆಲ್ಫಿ ಇರಲಿ ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆಗೆ ಈ ಕಾರ್ಯಕ್ರಮ ಮುಗಿದ ನಂತರ ನಾವೊಂದು ಹಿಂದೆ ಒಂದು ಟೇಬಲ್ ಐತೆ,
ಟೇಬಲಲ್ಲಿ ಒಂದು ವೈಟ್ ಶೀಟ್, ಸಣ್ಣದು ಒಂದು ವೈಟ್ ಶೀಟ್ ಇದೆ, ಒಂದು ಪೇಜ್ ಇದು. ನೀವು ದಯವಿಟ್ಟು ಯಾರು ಜೂನ್ನಲ್ಲಿ ಗಿಡ ಹಾಕ್ತೀರಿ ಅಂತ ನೀವು ಆಸೆ ಪಡ್ತೀರಿ, ನಿಮ್ಮ ಮನೆಯಲ್ಲೇ ಆಗಿರ್ಬೋದು, ನಿಮ್ಮ ಶಾಲೆಯಲ್ಲಿ ಆಗಿರ್ಬೋದು, ನಿಮ್ಮ ಆಫೀಸಲ್ಲಿ ಆಗಿರ್ಬೋದು, ಅಂಥದ್ದೇನಾದ್ರೂ ನೀವು ಗಿಡ ಆಗ್ಲಿಕ್ಕೆ ಇಷ್ಟಪಟ್ಟರೆ ಅಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಅಡ್ರೆಸ್ಸು, ನಿಮ್ಮ ಫೋನ್ ನಂಬರ್ ಕೊಟ್ಟರೆ ಜೂನ್ ತಿಂಗಳಲ್ಲಿ ನಾವು ಇದೇ ಗಾರ್ಡನಲ್ಲಿ ನಿಮ್ಮೆಲ್ಲರನ್ನ ಕರೆದು ಗಿಡನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂತೇಳಿ ಜಯಂತ್ ಸರ್ ಅವರ ಒಂದು ಆಸೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬರೀ ಇದು ಹಸಿರು ಸಂಭ್ರಮ ಅಂದರೆ ಬರೀ ಇಷ್ಟಕ್ಕೆ ಹೋಗೋದಂತಲ್ಲ, ಯಾಕಂದ್ರೆ ಇದು ಸಂಭ್ರಮ ಪ್ರತಿನಿತ್ಯನ ನಾವು ನೋಡ್ಬೇಕು. ಯಾಕಂದ್ರೆ ಕೊರೋನಾದಲ್ಲಿ ನಾವು ನೋಡಿಬಿಟ್ಟಿವಿ, ಆಕ್ಸಿಜನ್ಗೆ 1 ತಾಸಿಗೆ 300 ರೂಪಾಯಿ ಆಕ್ಸಿಜನ್ ನಾವು ತಗೊಂಡುವಂತ ಸ್ಥಿತಿಯಲ್ಲಿ ನೋಡ್ಬಿಟ್ಟಿವಿ. ಹಿಂಗಾಗಿ ಆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಗಿಡಗಳನ್ನು ಬೆಳೆಸುವಂಥದ್ದು ಕೆಲಸ ಆಗ್ಬೇಕನ್ನೋ ಕಾರಣಕ್ಕಾಗಿ ನಿಮ್ಮೆಲ್ಲರನ್ನ ಕರೆದಿವಿ. ಇಡೀ ರಾಯಚೂರಿನ ಹಸಿರೀಕರಣ ಮಾಡಲಿಕ್ಕೆ, ರಾಯಚೂರಿನ ಜನರಿಗೆ ಆರೋಗ್ಯವನ್ನ ವೃದ್ಧಿಸ್ಲಿಕ್ಕೆ. ಆಮೇಲೆ ಯಾರು ಸುಮಾರು ಜನ ನೋಡ್ತೀವಿ ಡೆಲ್ಲಿ ಗಿಲ್ಲೆಯಲ್ಲಿ ನೋಡ್ಬಿಟ್ರೆ, ಈ ನಾವೇನು ಐಸ್ ಕ್ರೀಮ್ ಪಾರ್ಲರ್ ನೋಡ್ತೀವಿ, ಇಲ್ಲಿ ಆಕ್ಸಿಜನ್ ಪಾರ್ಲರ್ನ ನೋಡುವಂತ ಸ್ಥಿತಿ ಐತೆ. ಅಂದ್ರೆ ಒಳ್ಳೆ ಗಾಳಿ ಬೇಕಿರೋ 3 ತಾಸು ಹೋಗಿ ಆಕ್ಸಿಜನ್ ತಗೊಳ್ಳುವಂತ ಸ್ಥಿತಿ, ಆ ಸ್ಥಿತಿ ನಮಗೆ ನಿರ್ಮಾಣ ಆಗ್ಬಾರ್ದು ಅನ್ನಂಗಿದ್ರೆ ಇವತ್ತು ನಾವು ಹಸಿರೀಕರಣಕ್ಕೆ ಹೋಗ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಜಯಣ್ಣ ಸರ್ ಅವರ ಪ್ರಯತ್ನಕ್ಕೆ ನೀವೆಲ್ಲರೂ ಕೈ ಜೋಡಿಸಿದಿರಿ. ಮುಂದೆ ಸಹಿತ ಜೋಡಿಸುವ ಮೂಲಕ ರಾಯಚೂರಿನ ಹಸಿರೀಕರಣಕ್ಕೆ ನಾವೆಲ್ಲರೂ ನಾಂದಿ ಆಡ್ಬೇಕಂತ ಹೇಳಿ ನಿಮ್ಮೆಲ್ಲರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ನಿಮ್ಮೆಲ್ಲರಿಗೆ ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಉದ್ಘಾಟನೆ ಮಾಡಿರ್ತಕ್ಕಂಥ ನಗರದ ಖ್ಯಾತ ವೈದ್ಯರು, ನಮಸ್ಕಾರ. ಒಬ್ಬ ತತ್ವಜ್ಞಾನಿ ಫ್ರೆಡ್ರಿಕ್, ಈ ನಿಸರ್ಗ ಬಹಳ ಸುಂದರವಾಗಿದೆ, ಬಹಳ ಅಂದ್ರೆ ಬಹಳ ಸುಂದರವಾಗಿದೆ. ಆದ್ರೆ ಅದಕ್ಕೆ ಅಂದಿನಿಂದಲೇ ಈ ನಿಸರ್ಗ, ಪ್ರಕೃತಿ, ಸೃಷ್ಟಿ ಕೆಟ್ಟು ಬಿಟ್ಟದ. ಯಾವ ಪ್ರಾಣಿಗಳು ಅಥವಾ 84 ಲಕ್ಷ ಜೀವರಾಶಿಗಳಲ್ಲಿ ಸೃಷ್ಟಿಗೆ ಅಥವಾ ಪ್ರಕೃತಿಗೆ, ನಿಸರ್ಗಕ್ಕೆ, ಹಸಿರಿಗೆ ಏನಾದರೂ ತೊಂದರೆ ಆಗಿದೆ ಅಂದ್ರೆ ಅದು ಮನುಷ್ಯರಿಂದ ಮಾತ್ರ ಆಗಿದೆ. ಇದು ನಾವು ಕೇಳ್ತೀವಿ, ಗ್ಲೋಬಲ್ ವಾರ್ಮಿಂಗ್ ಏನೇ ಆಗಿದೆ ಈಗ, ಅದಕ್ಕೆ ಕಾರಣರು ನಾವೇ, ಬೇರೆ ಯಾರೂ ಅಲ್ಲ. ಅನೇಕ ಉದ್ಯಮಗಳು, ಅನೇಕ ಕಾರ್ಖಾನೆಗಳು, ಅನೇಕ ಚಟುವಟಿಕೆಗಳು, ಅನೇಕ ವಸ್ತು 3 ಪಟ್ಟು 4 ಪಟ್ಟು ಎತ್ತರ ಆಗೈತಿ ಇವತ್ತು ಸಸಿ. ಬಹಳ ಸಂತೋಷ ಆಗ್ತೈತಿ. ಹೀಗೆ ಆಗ್ಬೇಕು. ಮಾಡಿದ ಕೆಲಸ ಮನುಷ್ಯಗ ಹಿಗ್ಗನ ಸಂತೋಷ ತರಬೇಕು. ವೇದ ಕಾಲದಿಂದಲೂ ಪುರಾಣ ಕಾಲದಿಂದಲೂ ಈ ಸಸ್ಯ ಬೆಳೆಸ್ತಾ ಇದ್ರು. ಯಾವಾಗ ಯಾರು ಸಸ್ಯವನ್ನು ಬೆಳೆಸ್ತಾರೆ ಅವರು ಉಸಿರನ್ನು ಬೆಳೆಸ್ತಾರೆ. ಹಸಿರಿದ್ದಲ್ಲಿ ಉಸಿರಿರ್ತೈತಿ. ಕೆಲವೊಂದು ನಮ್ಮ ಹಳ್ಳಿ ಊರಾಗ ಅಂತದ್ರು ಬೇವಿನ ಹಾಕಿದ್ರೆ ಅದ್ರಲ್ಲಿ ಆಮ್ಲಜನಕ ಬರ್ತೈತಿ, ಹುಣಸೆ ಗಿಡ ಇಂಗಾಲ ಆಕ್ಸೈಡ್ ಬರ್ತದೆ. ರಾತ್ರಿ ಹುಣಸೆ ಗಿಡ ಮಕ್ಕಬಾರ್ದು ಅಂತ ಹೇಳ್ತಿದ್ರು. ದೇವ್ ಬರ್ತೈತಿರೆ ಅದ್ರ ಮಕ್ಕಬಾರ್ದು, ಚಲೋ ಹುಣಸೆ ಗಿಡ ಕಾರಣ ಅಂದ್ರೆ ಇಂಗಾಲ ಡೈಆಕ್ಸೈಡ್ ಅನ್ನ ಹುಣಸೆ ಗಿಡ ಹೊರಸೂಸ್ತೈತಿ ಅಂತ. ಮರವನ್ನ ಅಥವಾ ಸಸ್ಯವನ್ನ ಹಸ್ತಾನ ಅವನ ಬದುಕು ಹಸನ ಆಕೈತಿ. ಮರ ಬೆಳೆದಂಗಲ್ಲ ಅವನ ಮನಸ್ಸಿನಲ್ಲಿ ಏನೋ ಒಂದು ಅಭಿವೃದ್ಧಿ ಕಾಣ್ತೈತಿ. ಇದು ಜೀವಂತ, ಇದು ಜಡ ಅಲ್ಲ. ಮನುಷ್ಯ ಹೇಗೆ ಜೀವಂತ ಉಸಿರಾಡಿಸ್ತಾನೋ ಅದಕ್ಕೆ ಹಸಿರು ಅತ್ಯಂತ ಮುಖ್ಯ. ಇನ್ನೊಂದು, ಅವರು ತಂದೆ ತಾಯಿಯರು ಮಾತಾಡೋ ಕಾಲಕ್ಕೆ ಒಬ್ಬ MA PhD ಆದ ಮನುಷ್ಯ ಸಂಖ್ಯೆ ಮಾತಾಡೋದು, ಅವ್ರು ತಯಾರಾಗಿ ಬರ್ತಾರೆ. ಬಹಳ ದೊಡ್ಡ ಮಾತು. ಯಾವುದೇ ವಿಷಯವನ್ನು ಮಾತನಾಡೋ ಸಂದರ್ಭದಲ್ಲಿ ವಿಷಯವನ್ನು ನಾವಂತೀವಿ. ನಮ್ಮ ಕವಿಗಳಿಗೆ, ಸಾಹಿತಿಗಳು 20-30 ಪುಸ್ತಕ ಬರ್ದಾರ, ಆದ್ರೆ ಇವ್ರು ನಮ್ಗಿಂತ ಚಂದ ಮಾತಾಡ್ತಾರಲ್ಲ. ಇರತ್ತೆ ಆ ಒಂದು ಕ್ರಿಯಾಶೀಲತೆ. ಮನುಷ್ಯ ಪಕ್ವತೆ ಬೇಕು. ಯಾವುದೇ ಒಂದು ವಿಷಯ ಇರಲಿ, ಆ ವಿಷಯವನ್ನ ಅವನು ಅತ್ಯಂತ ಪರಿಪಕ್ವವಾಗಿ ಅಧ್ಯಯನಶೀಲತೆ ಬೇಕು. ನಾನು ಅದು ಬಹಳ ಮೆಚ್ಚಿಕೊಂಡಿನಿ. ಅವರು ಅಧ್ಯಯನಶೀಲತೆ. ಸಂಸ್ಕೃತಿಯಲ್ಲಿ ಜಯಣ್ಣಿರ್ತಾರ, ಸಾಹಿತ್ಯದಲ್ಲಿ ಜಯಣ್ಣಿರ್ತಾರ, ಪರಂಪರೆಯಲ್ಲಿ ಜಯಣ್ಣಿರ್ತಾರ, ಹಸಿರು ಸಸ್ಯ ಬೆಳೆಸೋದ್ರಲ್ಲಿ ಜಯಣ್ಣಿರ್ತಾರ, ಯಾವಾಗಲೂ ಜಯಣ್ಣ ಎಲ್ಲದಲ್ಲಿ ಇರ್ತಾರೆ. ಮತ್ತೆ ಅವರು ಒಂದು ವಿಷಯ, ಅದರಿಂದ ನಾವು ಮಾಡೋ ಕೆಲಸ ಎಫೆಕ್ಟಿವ್ ಇಲ್ಲ ಅನ್ನಿಸ್ತಾ ಇತ್ತು. ಅವಾಗ ಬರಬೇಕು, ಅದಕ್ಕೆ ನಮಗೆ ನೀವು ಸಪೋರ್ಟ್ ಮಾಡ್ರಿ ಅಂತ ಹಫೀಜುಲ್ಲಾ ಸರ್ ಮತ್ತು ಜಯಣ್ಣ ಸರ್ಗೆ ನಾವು ಕೇಳಿದ್ವಿ. ಸೊ ಅವ್ರು ನಮಗೆ ಒಂದು ಏರಿಯಾನ ಕೊಟ್ಟರು. 400 ಪ್ಲಾಂಟ್ಸ್ ಒಂದು ಕಡೆ ನಾವು ಹಾಕಿದ್ವಿ ಥಿಕ್ ಫಾರೆಸ್ಟ್ ಮಾಡೋ ಸಲುವಾಗಿ. ಅಲ್ಲಿ 400 ಗಿಡಗಳ ಹತ್ರ ಬೆಳೆಸಿ ಅದನ್ನ ಪೋಷಣೆ ಮಾಡಿದ್ರು ನಮ್ಮ ಹಫೀಜುಲ್ಲಾ ಸರ್, ಇವರೆಲ್ಲರೂ ಹೋಗಿ. ನಾವು ನಮ್ಮ ಖುಷಿಗೆ ನಾವು ಅವಾಗ ಹೋಗಿ ನೋಡಿ ಬರ್ತಾ ಇದ್ವಿ, 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ. ಸೊ ಇದನ್ನ ನಾವು ಹೀಗೆ ತಗೊಂಡು ಹೋಗ್ಬೇಕು ಅಂತಂದು ಈ ವರ್ಷನೂ ನಾವು 350 ಗಿಡಗಳು ಸ್ಕೂಲ್ಗೆ ಕೊಟ್ಟಿವಿ. ಸ್ಕೂಲ್ಗೆ ಹೋಗಿ ಹೇಳಿದೀವಿ ನಾವು ಅಲ್ಲಿರೋ ಹುಡುಗರಿಗೆ, ಈ ಗಿಡಗಳನ್ನ ನೀವು ಸಾಕ್ರಿ, ಯಾರು ಚೆನ್ನಾಗಿ ಬೆಳೆಸ್ತಾರೋ ಅವ್ರಿಗೆ ನಾವು ಪ್ರೈಸ್ ಕೊಡ್ತೀವಿ ಅಂತ. ಸೊ ಎಲ್ಲರೂ ಒಂದು ಜವಾಬ್ದಾರಿ ತಗೋಬೇಕು ಅಂತ. ನಮ್ಮ ಮನೆಗಳಲ್ಲಿ ನಮ್ಮ ವೃತ್ತಿ ಜಾಗದಲ್ಲೆಲ್ಲ ನಾವು ಗಿಡಗಳನ್ನ ಬೆಳೆಸಿದೀವಿ. ಆದ್ರೆ ನಾವು ನೀರ್ ಹಾಕಕ್ಕೆ ನಾವು ಬಜಾರಲ್ಲಿದ್ದೀವಿ. ಸೊ ಅಲ್ಲಿ ನಮಗೇನು ಜಾಗ ಇಲ್ಲ. ಸೊ ನಮ್ಮ ಒಂದು ವ್ಯಾಪಾರ ಸ್ಥಳದಲ್ಲಿ ಜಾಗ ಇದೆ, ಅಲ್ಲೆಲ್ಲ ಗಿಡ ಬೆಳೆಸಿದೀವಿ. ಆದ್ರೆ ನಮ್ಗೆ ಇನ್ನೂ ಹೆಚ್ಚು ಗಿಡ ಬೆಳೆಸ್ಬೇಕು ಅಂದ್ರೆ ಇಂಥ ಒಂದು ಸ್ಟ್ರಾಂಗ್
ಏನಂತಾರೆ ಟೀಮ್ ಬೇಕಾಗಿತ್ತು. ಅದಕ್ಕೆ ನಾವಂದ್ವಿ ನಾವು ನಿಮ್ಮ ಜೊತೆ ಸೇರ್ತೀವಿ, ನಿಮ್ಮ ಹಸಿರು ಬಳಗದಲ್ಲಿ ಸೇರ್ತೀವಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್ಗೆ. ನಮ್ಮನ್ನೆಲ್ಲ ಕರ್ಕೊಂಡು ಒಂದು ಒಳ್ಳೆ ರೀತಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಈ ಸಂದರ್ಭದಲ್ಲಿ ಜಯಣ್ಣ ಸರ್ಗೆ, ಹಫೀಜುಲ್ಲಾ ಸರ್ಗೆ, ನಮ್ಮನ್ನ ನಿಮ್ಮ ಟೀಮಲ್ಲಿ ಸೇರಿಸ್ಕೊಂಡಿದ್ದೀರಿ, ನನ್ನನ್ನು ಕನ್ನಿಕಾನ ನಮ್ಮ ವಾಸವಿ ಕ್ಲಬ್ ಸದಸ್ಯರನ್ನೆಲ್ಲರನ್ನೂ ಸೇರಿಸ್ಕೊಂಡಿದ್ರಿ ಅಂತ ಹೇಳಿ ಇವತ್ತು ಈ ಸಭೆಯಲ್ಲಿ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮ ನಮಗೆ ಬಹಳ ಖುಷಿ ತಂದಿದೆ. ಈ ನಮ್ಮ ಗಿಡ ನಮ್ಮ ಉಸಿರು ಕಾರ್ಯಕ್ರಮ ಇದು ಹೇಳಿದ ತಕ್ಷಣ ನಾವು ಫುಲ್ ಸಪೋರ್ಟ್ ಕೊಡ್ತೀವಿ ಸರ್ ಅಂತ ಹೇಳಿ ನಮ್ಮ ಕ್ಲಬ್ ವತಿಯಿಂದ ನಾವೆಲ್ಲ ಗಿಡಗಳು ನಮ್ಗೇನಾಗತ್ತೆ ಅವೆಲ್ಲ ಸಹಾಯ ಮಾಡಿದ್ದೀವಿ. ನಮ್ದೇನು ಅಳಲು ಸೇವೆ ಅಂತಾರಲ್ಲ, ಜಯಣ್ಣ ಸರ್ ಮಾಡೋ ಕೆಲಸದಲ್ಲಿ ಇಲ್ಲೆಲ್ಲ ಎಷ್ಟು ಮುಳ್ಳಿದ್ವು, ನಾವು ಕೂಡ ಬಂದು ನೋಡಿವಿ. ಈ ಫುಲ್ ಏರಿಯಾ ಫುಲ್ ಮುಳ್ಳಿತ್ತು, ಒಬ್ರು ಕಾಲಿಡಕ್ಕಾಗಲ್ಲ. ಅಷ್ಟು ಕೆಟ್ಟದಾಗಿರೋ ಜಾಗವನ್ನ ಅವರಿಷ್ಟು ಸ್ವಚ್ಛ ಮಾಡಿ ಇಷ್ಟು ಎಲ್ಲಾರು ಆನಂದವಾಗಿ ಇಲ್ಲಿ ಕುಂತೀವಿ ಅಂದಮೇಲೆ ಎಷ್ಟು ಖುಷಿ ಇರಬೇಕು. ಸೊ ಒಂದು ಗಿಡ ಬೆಳೆಸ್ಬೇಕಂದ್ರೆ ಅಷ್ಟು ಸಲೀಸಿಲ್ಲ, ಅಷ್ಟು ಈಸಿ ಇಲ್ಲ ಅನ್ನೋದು ನಮಗೆ ಇನ್ನ ಒಂದ್ಸಲ ಅರ್ಥ ಆಯ್ತು. ಸೊ ನಾವು ಒಬ್ಬರಿಂದ ಏನು ಮಾಡೋಕ್ಕಾಗಂಗಿಲ್ಲ, ನಾವೆಲ್ಲರೂ ಸೇರ್ ಮಾಡಿದ್ರೇನೆ ಏನಾದ್ರೂ ಒಂದು ನಮ್ಮ ರಾಯಚೂರಿಗೆ ಚೇಂಜ್ ತರ್ಬೋದು, ನಮ್ಮ ದೇಶಕ್ಕೆ ಚೇಂಜ್ ತರ್ಬೋದು, ನಮ್ಮ ಒಂದು ಪ್ರಕೃತಿನ ಕಾಪಾಡ್ಬೋದು. ಅದಕ್ಕೆ ಎಲ್ಲರೂ ಸೇರಿ ಮತ್ತೆ ಇನ್ನ ಒಂದು ಇಂಥದೇ ಒಂದು ಗಾರ್ಡನ್ ಡೆವಲಪ್ ಮಾಡ್ರಿ ಅಂತ ನಾನು ರಾಜಣ್ಣ ಸರ್ ಅವ್ರಿಗೆ, ಜಯಣ್ಣ ಸರ್ ಅವ್ರಿಗೆ ಕೇಳ್ಕೊಂತ ಇದ್ದೀನಿ. ನಾವು ಮತ್ತೆ ಎಲ್ಲರೂ ಸೇರೋಣ ಅಂತ, ಇನ್ನ ಒಂದು ಇಂಥದೇ ಒಂದು ಇಷ್ಟು ಸುಂದರವಾದ ಗಾರ್ಡನ್ ಅನ್ನ ನಾವು ರೆಡಿ ಮಾಡೋಣ ಅಂತ ಕೇಳ್ಕೊಂತ ಎಲ್ಲರನ್ನ ಥ್ಯಾಂಕ್ ಯು. ಎಲ್ಲರೂ ಹೇಳ್ತವೆ, ಅವು ನಮ್ಮ ಜೊತೆಗೆ ಮಾತಾಡ್ತವೆ, ನಾವು ಕೇಳೋ ಮನಸ್ಸಿರಬೇಕು ಅಂತ ಹೇಳ್ತಾರೆ. ಗಿಡಗಳ ಮುಖ್ಯ ಇದನ್ನು ನಾವೆಲ್ಲ ಕೇಳಿದ್ವಿ, 3 ಭಾಷಣಗಳಲ್ಲಿ ಸೊಗಸಾಗಿ ಮಾತನಾಡಿದ್ವಿ. ಮನುಷ್ಯ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಅತ್ಯಂತ ದೊಡ್ಡ ತ್ಯಾಜ್ಯ ಅಂದ್ರೆ ಮನುಷ್ಯ, ವೇಸ್ಟ್. ಮನುಷ್ಯನಷ್ಟು ವೇಸ್ಟ್ ಉಳಿದ ಪ್ರಾಣಿಗಳೆಲ್ಲ ನೀವು ನೋಡಿರ್ಬೇಕು, ಬೆಕ್ಕಿ ಇತ್ಯಾದಿಗಳನ್ನ ತಮ್ಮ ತ್ಯಾಜ್ಯವನ್ನು ತಾವು ಮಾಡ್ತಾರೆ. ಇಲ್ಲಿ ನಮ್ಮಲ್ಲಿ ಕಸ ಗೂಡಿಡೋದರಲ್ಲೇ ನಮಗೆ ಹೆಚ್ಚು ಆಸಕ್ತಿ ಇರ್ತದೆ. ಮನುಷ್ಯ ಒಂದು ದೊಡ್ಡ ತ್ಯಾಜ್ಯ. ಅಂಥದ್ರಲ್ಲಿ ಏನಾಗ್ತಿದೆ, ಈಗೀಗ ನಮಗೆ ಈ ಪರಿಸರದ ಬಗ್ಗೆ ಒಂದಷ್ಟು ತಿಳುವಳಿಕೆ ಅರಿವು ಮೂಡ್ತಾ ಬಂದಿದೆ ನಮಗೆ. ಜಯಣ್ಣವರ ಬಗ್ಗೆ ಮೊದಲು ಹೇಳ್ಬಿಡ್ಬೇಕು ಅನ್ನಿಸ್ತದೆ ನನಗೆ. ಅವರು ನನ್ನನ್ನು ಇಲ್ಲಿಗೆ ಆಗಮಿಸಿದ್ದು ನನಗೆ ದೊಡ್ಡ ಸಂತೋಷದ ಸಂಗತಿ. ಜಯಣ್ಣ ಅವರ ಅಭಿಮಾನಿಗಳಲ್ಲಿ ನಾನು ಒಬ್ಬ, ಹಲವು ಅಭಿಮಾನಿಗಳಲ್ಲಿ ನಾವು ಒಬ್ಬ. ಅಪರೂಪದ ರಾಜಕಾರಣಿ ಅವರು, ಅಪರೂಪದ ಸಜ್ಜನ ರಾಜಕಾರಣಿ ಅಂತ ಕರಿತೇನೆ. ಏನ್ ಕೆಲಸ ಮಾಡಿದ್ರು ಹಿಂದೆ ನಿಂತು ಬಿಡೋರು, ಹೆಸರು ಬಯಸಿದವರು, ಸಾಹಿತ್ಯದಲ್ಲಿ ಆಸಕ್ತಿ ಇದ್ದವ ಎಲ್ಲ ಕಾಲಕ್ಕೂ ಸುಸಂಸ್ಕೃತ ರಾಜಕಾರಣಿ ಆಗ್ತಾನಂತೆ. ಅಂಥ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರು ಜಯಣ್ಣ ಅವರು. ಅಳಿವಿನಂಚಿನಲ್ಲಿ ಇರ್ತವೆ ಅಂತ ಹೇಳ್ತಾರೆ ಪ್ರಾಣಿಗಳನ್ನ, ಕೇಳಿರ್ಬೇಕು ನೀವು, ಬಿಳಿ ಹುಲಿ ಇಂಥವು. ರಾಜಕಾರಣಿಗಳಲ್ಲಿ ಅಳಿವಿನಂಚಿನಲ್ಲಿರುವಂತ ಸಜ್ಜನರು ನಮ್ಮ ಜಯಣ್ಣವರು. ಅವರನ್ನು ಕಾಪಾಡಿಕೊಳ್ಳೋದು ನಮಗೂ ನಿಮಗೂ ಬಿಟ್ಟಿರ್ತಕ್ಕಂಥ. ಅವ್ರು ಏನನ್ನು ಬಯಸಿ ಮಾಡೋದಿಲ್ಲ, ಮಾಡ್ತಾರೆ ಜನರಿಗೆ ಉಪಯೋಗ ಅಂತದ್ದು. ಅಂಥದನ್ನು ಮಾಡಬೇಕು ಅಂತಂದ್ರೆ ಅವರಿಗೆ ನಾವು ಬೆಂಬಲವಾಗಿ ನಿಂತಿರಬೇಕು, ಅವರನ್ನು ನಾವು ಗುರುತಿಸಬೇಕು, ಅವರನ್ನು ಕಾಯುವವರಾಗಬೇಕು, ಅವರ ಬೆನ್ನ ಹಿಂದಿನ ಬೆಂಬಲ ನಾವಾಗಿರ್ಬೇಕು ಅಂತ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವವನಾಗಿದ್ದೇನೆ. ಒಂದು ಮಾತು ಬರ್ತದೆ, ಒಬ್ಬ ವೈದ್ಯನೊಬ್ಬ ತನ್ನ ಶಿಷ್ಯರಿಗೆ ಈ ಗಿಡಗಳ ಬಗ್ಗೆ ಅದರ ಔಷಧಗಳ ಬಗ್ಗೆ ಅಂತ ಹೇಳಿದಂತೆ. ಹೇಳಿ ಎಲ್ಲ ವಿದ್ಯೆ ಮುಗಿದ ನಂತರ ಅವ್ರನ್ನ ಕೊಟ್ಟು ಕಳಿಸ್ತಾನೆ. ಅವರು ನೀವು ಹೋಗಿ ಯಾವ ಗಿಡದಲ್ಲಿ ಔಷಧ ಇದೆಯಲ್ಲೋ ಅವ್ರು ಹಿಡ್ಕೊಂಡು ಬರ್ರಿ ಅಂತ ಹೇಳ್ತಾರೆ. ಈ ಶಿಷ್ಯರೆಲ್ಲ ಹೋದ್ರಂತೆ. ಕೆಲವರು ಬಂಡಿಯಲ್ಲಿ ಹಾಕೊಂಡು ಬಂದರು, ಕೆಲವರು ಕೈಯಲ್ಲಿ ಹಿಡ್ಕೊಂಡು ಬಂದರು, ಒಬ್ಬ ಮಾತ್ರ ಖಾಲಿ ಕೈಯಲ್ಲಿ ಬಂದ. ಅವನು ಯಾಕೆ ಏನು ತರಲಿಲ್ಲ ಅಂತಂದ್ರೆ ಔಷಧ ಇರಲಾರ್ದಂತ ನಾನು ಗಿಡ ಕಾಣಲಿಲ್ಲ ಅಂತ ಹೇಳ್ತಾನೆ. ಎಲ್ಲ ಗಿಡಗಳಲ್ಲಿ ಔಷಧ ಕಂಡೆ ನಾನು, ಬೇರುಗಳಲ್ಲಿ, ರೆಂಬೆಗಳಲ್ಲಿ, ಅವುಗಳ ಎಲೆಗಳಲ್ಲಿ ನಾನು ಔಷಧ ಕಂಡೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಅವರೊಂದು ಶ್ಲೋಕ ಹೇಳ್ತಾರೆ, ಬಹಳ ಚೆನ್ನಾಗಿದೆ. ಅಮಂತ್ರಮಕ್ಷರಂ ನಾಸ್ತಿ. ಯಾವುದು ಅಕ್ಷರ, ಮಂತ್ರ ಅಲ್ಲದ ಅಕ್ಷರ ಇಲ್ಲ ಅಂತೆ. ಅದಾದ ನಂತರ ಹೇಳ್ತಾರೆ, ನಾಸ್ತಿ ಮೂಲಮನ್ ಔಷಧಂ. ಔಷಧ ಇರತಕ್ಕಂಥ ಸಸ್ಯ ಅಥವಾ ಬೇರೆ ಇಲ್ಲೇ ಇಲ್ಲ.
ಅಯೋಗ್ಯ ಪುರುಷೋ ನಾಸ್ತಿ, ಪುರುಷರಲ್ಲಿ ಅಯೋಗ್ಯರಂಥವ್ರು ಯಾರೂ ಇಲ್ಲ ಅಂತ ನಾವು ಹೇಳ್ತೇವೆ ನಮ್ಮ ಮಕ್ಕಳಿಗೆ ಉಳಿದವರಿಗೆ. ಅಂಥವ್ರು ಯಾರೂ ಅಯೋಗ್ಯರಿಲ್ಲ ಅಂತ ಹೇಳ್ತಾರೆ. ಮುಂದಿನ ಮಾತು ಚೆನ್ನಾಗಿದೆ, ಯೋಜಕಸ್ತತ್ರ ದುರ್ಲಭ ಅಂತಾರೆ. ಅಂದರೆ ಈ ಮೂರನ್ನು ಉಪಯೋಗ ಮಾಡ್ಕೊಳ್ಳೋಂಥವ್ರು, ಅವರ ಮೂರನ್ನು ಪ್ರೇರೇಪಿಸುವಂಥವ್ರು ಬಹಳ ದುರ್ಲಭ ಅಂಥವರಲ್ಲಿ ಜಯಣ್ಣ ಒಬ್ಬರು. ಇಷ್ಟೊಂದು ಗಿಡಗಳು ಹಾಕಿದ್ದಾರೆ, ತಮ್ಮ ಹಿಂದೆ ಇಷ್ಟೊಂದು ಜನರನ್ನ ಬೆಳೆಸ್ತಾ ಇದ್ದಾರೆ. ಇದೇ ಮಾತನ್ನ ಇನ್ನೊಬ್ಬರು ಹೇಳ್ತಾರೆ. ಅವ್ರು ಹೇಳ್ತಾರೆ, 100 ವರ್ಷ ಆಳಿದ ಅರಸ 100 ವರ್ಷ ಆಳಿದ ಅರಸ ಹೆಣವಾಗಿ ಉಳಿಲಿಲ್ಲ 3 ದಿವಸ. 16 ವರ್ಷ ನೆರಳು ಕೊಟ್ಟಂಥ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. ಗಿಡಕ್ಕೆ ಇಷ್ಟು ಚಂದ ಒಬ್ಬ ಕವಿ ಹೇಳ್ತಾನೆ, ಗಿಡಗಳು ನಮ್ಮ ಜೀವಕ್ಕೆ ಮುಖ್ಯ, ನಮ್ಗೆ ಈಗ ತಿಳಿತಾ ಇದ್ದಾವೆ. ಗಿಡಗಳಿಲ್ಲದಿದ್ದರೆ ನಮಗೆ ಅಸ್ತಿತ್ವವೂ ಇಲ್ಲ. ಕೊನೆ ಗಿಡ ಕಟ್ಟಾದ ನಂತರ, ಕೊನೆ ಗಿಡ ಕಡಿದು ಬಿಟ್ವಿ ಅಂದರೆ ಮನುಷ್ಯ ಕುಲದ ವಿನಾಶ ಅವತ್ತಿನ ದಿನ ಅಂತ ಹೇಳ್ತಾರೆ. ಗಿಡದ ಪ್ರಾಮುಖ್ಯತೆ. 1730ನೇ ಇಸ್ವಿಯಲ್ಲಿ ಈ ಮಾತನ್ನು ನಾನು ತಿಳಿಸ್ಬೇಕು ಅಂತ ಅನಿಸ್ತದೆ. ಜೋಧ್ಪುರ್, ರಾಜಸ್ಥಾನದ ಜೋಧ್ಪುರ್ ಜಿಲ್ಲೆಯಲ್ಲಿ ಶ್ರೀಮತಿ ಅಮೃತಾದೇವಿ ವೈಷ್ಣವಿ ಅನ್ನೋಕ್ಕೆ ಒಬ್ಬಕ್ಕಿತ್ತು. 1730 ಸಂಗತಿ ನಾ ಹೇಳ್ತೀನಿ. ಆಗ ಅಲ್ಲಿಯ ರಾಜ, ರಾಜಸ್ಥಾನದ ರಾಜ ಅಭಯ ಸಿಂಗ್ ಅನ್ನೋನು ತನ್ನ ಅರಮನೆಗೆ ಅವರಿಗೆ ಬೇಕಾಗ್ತವೆ ಕಟ್ಟಿಗೆಗಳು ಅಂಥೇಳಿ ಅಲ್ಲಿರುವ ಕಾಡುಗಳನ್ನ, ಕೇಸರಿ ಅಂತ ಮರಗಳಲ್ಲಿ ಅಲ್ಲಿರುವ ಕಾಡುಗಳನ್ನ ಕಡಿತರ್ರಿ ಅಂತ ಕಳಿಸ್ತಾರೆ. ಸೈನಿಕರು ಬರ್ತಾರೆ ಕಡಿಲಿಕ್ಕೆ. ಈಕೆಗೆ ಅನಕ್ಷರಸ್ತೆ ನೋಡ್ರಿ, ನಮ್ಮಲ್ಲಿ ಹೆಚ್ಚು ಕೆಲಸ ಮಾಡಿದವರು ಅನಕ್ಷರಸ್ತಾರೆ ಹಳ್ಳಿಗರೇ. ಆಕೆ ಗಿಡವನ್ನು ಅಪ್ಪಿ ನಿಂತ್ಕೊಳ್ತಾಳೆ. ಕೊಲ್ಲೋದಾಗಿದ್ರೆ ನಾನು ಕೊಲ್ರಿ, ಆಮೇಲೆ ಗಿಡ ಕೊಲ್ರಿ ಅಂತ. ಸೈನಿಕರು ತಿಳಿ ಹೇಳ್ತಾರೆ, ಕೇಳೋದಿಲ್ಲ. ಒಂದೇ ಕೊಡ್ಲಿ ಏಟಿಗೆ ಆಕೆ ಶಿರವು ಬಿದ್ದು ಬಿಡ್ತದೆ, ಆ ಗಿಡವೂ ಬಿಡ್ತದೆ. ಆಕಿನ ನೋಡಿ ಆಕಿನ 3 ಮಕ್ಕಳು ಗಿಡ ಅಪ್ಪಿಕೊಂಡು ನಿಂತಾರೆ. ಅವ್ರನ್ನೂ ಕೊಂದು ಹಾಕ್ತಾರೆ. ಅಲ್ಲಿರೋ ಜನ, ಹಳ್ಳಿ ಜನ ಎಲ್ಲ ಬಂದು ಅವರು ಗಿಡಗಳನ್ನ ಅಪ್ಪಿ ನಿಲ್ತಾರೆ. ಆ ಸೈನಿಕರು ಯಾವ ದಯಾದ ಅಕ್ಷಣ ಇಲ್ಲದೆ ಗಿಡದ ಜೊತೆಗೆ ಅವ್ರನ್ನೂ ಕೊಡ್ತಾರೆ. ಒಟ್ಟು ಆ ದಿನ ಸತ್ತವರು 313 ಮಂದಿ ಅಂತ. ಅದನ್ನು ನರಮೇಧ ಅಂತ ಕರೀತಾರೆ. ಎಷ್ಟೊಂದು ಪ್ರೀತಿ ಇದ್ರೆ ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯ ಯಾರಿಗಾದ್ರು. ಅಮೃತ ದೇವಿ ಹೆಸರಿನಲ್ಲಿ ಈಗ ವನ್ಯ ಮಹೋತ್ಸವದಲ್ಲಿ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಆಕೆಗೆ. ಆಕೆ ಇನ್ಸ್ಪಿರೇಷನ್ ಅದು. ಆಗಿನ ಬಂದ ಜನರಿಗೆಲ್ಲ, ಮುಂದೆ ಬರೋ ಜನಕ್ಕೆಲ್ಲ ಇನ್ಸ್ಪಿರೇಷನ್ ಅದು. ನೀವು ಕೇಳ್ತೀರಿ, ಬಹುಗುಣ ಸುಂದರಲಾಲ್ ಬಹುಗುಣ ಅನ್ನೋರಾದರು 1970ರಲ್ಲಿ ಅವರ ಚಳವಳಿ ಶುರುವಾಯಿತು. ಅವರು ಅವರ ಹೆಂಡತಿ ವಿಮಲಾ ಅನ್ನೋರು ಮೊದಲು ಶುರು ಮಾಡಿದ್ದಿಬ್ಬರೇ ಇವರು. ಅವ್ರ ಗಿಡಗಳನ್ನ ಕಡ್ಲಿಕ್ಕೆ ಕೊಡೋದಿಲ್ಲ ಅಂತೇಳಿ ಹಿಮಾಲಯದಲ್ಲಿ 5000 ಕಿಲೋಮೀಟರ್ ತಿರುಗ್ತಾರೆ ಅವರು ಬರೀ ಕಾಲನೆ. ತಿರುಗಡಿ ಎಷ್ಟೊಂದು ಅನ್ಯಾಯ ಆಗ್ಲಿಕ್ಕೆ ಹತ್ತಿದೆ ಪ್ರಕೃತಿ ಮೇಲೆ ಅಂತೇಳಿ. ಯಾರಾದರೂ ಕಡಿಲಿಕ್ಕೆ ಬಂದ್ರೆ ಗಿಡಗಳನ್ನ ಅಪ್ಪಿಕೊಂಡು ನಿಲ್ತಾರೆ ಅವರು. ಈ ಕಾಂಟ್ರಾಕ್ಟರ್ ಅವ್ರು ಬಂದಾಗ ಅದಕ್ಕೆ ಅಪ್ಪಿಕೋ ಚಳವಳಿ ಅಂತಲೇ ಕರೀತಾರೆ. ಅಪ್ಪಿಕೋ ಚಳವಳಿ. ಈಗ ನಮ್ಮಲ್ಲಿರೋದೆಲ್ಲ ಕಡಿದಕ್ಕೋ ಚಳವಳಿ ನಮ್ಮದು. ನೀವೆಷ್ಟು ಕಡಿತೀರೋ ಕೊಡ್ರಿ, ನಾನೆಷ್ಟು ಕಡಿತೀನೋ ಕಡಿತೀನಿ. ನೀವು ಕೇಳಿರ್ತೀರಿ ಸಾಲುಮರದ ತಿಮ್ಮಕ್ಕನ್ನ. ಆಕೆಗೆ ಮಕ್ಕಳಿಲ್ಲ ಅಂತೇಳಿ ಗಂಡ ಹೆಂಡತಿ ನೀರನ್ನು ಹೊತ್ತು ಆಲದ ಮರಗಳನ್ನ ಬೆಳೆಸ್ತಾರೆ ಅವರು. ಅಲ್ಲಿ ಸಿಕ್ಕುವ ಹಾಲು ಸುಮಾರು ಎಷ್ಟು ಕಿಲೋಮೀಟರ್, 4.5 ಕಿಲೋಮೀಟರ್ವರೆಗೆ ನೀರನ್ನು ಹೊತ್ತೊಯ್ದು ಆ ಗಿಡಗಳಿಗೆ ಹಾಕ್ತಾಳೆ. ಮೊನ್ನೆ ತಾನೇ ತೀರಿರೋದ್ರು ಸಾಲುಮರದ ತಿಮ್ಮಕ್ಕ. 384 ಗಿಡಗಳನ್ನ ಮಕ್ಕಳಂತೆ ಬೆಳೆಸ್ತಾಳೆ ಆಕೆ. ಇಂಥ ಎಷ್ಟೋ ಉದಾಹರಣೆಗಳು ನಮ್ಮ ಮುಂದಿದ್ದಾವೆ. ಗಿಡಗಳಿಲ್ಲದೆ ನಮ್ಮ ಅಸ್ತಿತ್ವವಿಲ್ಲ. ಯಾಕೆ ಗಿಡಗಳನ್ನ ನಾವು ಬೆಳೆಸ್ಬೇಕು ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ವರ್ಷಕ್ಕೆ 70 ಲಕ್ಷ ಮಂದಿ ಉಸಿರಾಟದ ತೊಂದರೆಯಿಂದ ಸಾಯ್ತಾರೆ. ರೆಸ್ಪಿರೇಟರಿ ಡಿಸೀಸಸ್ ಅಂತ ನೀವು ನೋಡಿರ್ಬೇಕು. ಈಗ ಪಟಾಕಿ ಎಲ್ಲ ಹೊಡಿತಾರಲ್ಲ ದೀಪಾವಳಿಯಲ್ಲಿ, ಮನೆಯಲ್ಲಿ ಯಾರಿಗಾದ್ರೂ ಅಸ್ತಮ ಇದ್ದರೆ ಅವ್ರಿಗೆ ಹೆಚ್ಚಾಗ್ತದೆ. ಸಣ್ಣ ಹುಡುಗರು ಉಸಿರು ತಗೊಳ್ಳಿಕ್ಕೆ ಕಷ್ಟಪಡ್ತಾರೆ. ಆ ಪೀರಿಯಡ್ನಲ್ಲಿ ಹಾಸ್ಪಿಟ್ಲಲ್ಲಿ ಈ ತೊಂದರೆಯಿಂದ ಬಳಲೋರು ಬಹಳ ಆಗಿ ಬರ್ತಾರೆ ಅವರು. ಅದಕ್ಕೆ ಏನಾದರೂ ಉಪಯೋಗ ಏನೂ ಇಲ್ಲ. ಔಷಧ ಕೊಡ್ತೇವೆ ಮತ್ತೆ ಹಾಗೆ ಆಗ್ತಾರೆ. ಈಗ ಅಬ್ದುಲ್ಲಾ ಅವ್ರು ಹೇಳಿದ್ರಲ್ಲ, ಒಂದು ಕಾಲ ಬರ್ತದೆ ಆಗ ಆಕ್ಸಿಜನ್ ಸಿಲಿಂಡರ್ನಲ್ಲಿ ನಾವು ಕೊಡಬೇಕಾಗ್ತದೆ. ಒಂದು ಆಕ್ಸಿಜನ್ಗೆ ಗಂಟೆಗೆ ಇಷ್ಟು ಅಂತ ನಾವು ತಗೊಳ್ಬೇಕು ಪರಿಸ್ಥಿತಿ ಬರ್ತದೆ. ಅಂಥ ಪರಿಸ್ಥಿತಿ ಬರ್ತದೆ. ಆದರೆ ಒಂದೇ ಒಂದು ವಸ್ತು, ಒಂದೇ ಒಂದು ಜಗತ್ತಿನಲ್ಲಿರುವ ಸೃಷ್ಟಿಯಲ್ಲಿರುವಂಥ
ಒಂದು ಅಮೂಲ್ಯವಾದುದು ಅಂದ್ರೆ ಗಿಡ, ನಿಮಗೆಲ್ಲ ಗೊತ್ತಿದೆ. ನಾವು ಬಿಡುವ ಕಾರ್ಬನ್ ಡೈಆಕ್ಸೈಡ್ ಅಂತ ಏನು ಹೇಳ್ತೇವೆ, ಇಂಗಾಲಾಮ್ಲ ಆಕ್ಸೈಡ್, ಅದು ಹಾನಿಕಾರಕ, ಗ್ರೀನ್ ಹೌಸ್ ಎಫೆಕ್ಟ್ ಅಂತಾರೆ, ವಿಷಕಾರಕ ಅನಿಲ. ಅದನ್ನ ತಗೊಳ್ತವೆ ಅವು, ನಮಗೆ ಆಮ್ಲಜನಕವನ್ನು ಕೊಡ್ತವೆ, ನಮ್ಮ ಬದುಕಲು ಬೇಕಿರ್ತಕ್ಕಂಥ ಆಮ್ಲಜನಕ. ಇಡೀ ಜಗತ್ತಿನಲ್ಲಿ ಹಾಗೆ ಮಾಡ್ತಾ ಇರೋದು ಒಂದೇ, ಅದು ಗಿಡ. ನಮಗೆ ಅದರ ಪ್ರಾಮುಖ್ಯತೆ ಗೊತ್ತಾಗೋದು ಇಲ್ಲ. ಅದು ನೀರನ್ನ ಭೂಮಿಯಿಂದ ಎಳೀತದೆ, ಸುಮಾರು 100 ಗ್ಯಾಲನ್ ನೀರನ್ನ ಒಂದು ವರ್ಷಕ್ಕೆ ಕಳ್ತದಂತೆ. ಆ ಗ್ಯಾಲನ್ ನೀರು ಎಳೆದು ಎಲೆಗಳ ಮೂಲಕ ಬಾಷ್ಪೀಕರಿಸಿ ಅದು ಆಕಾಶಕ್ಕೆ ಕಳಿಸ್ತದೆ. ಆಕಾಶದಲ್ಲಿ ಈಗ ಮೋಡಗಳು ಬರ್ತವೆ. ಅದು ಗಿಡ ಅನ್ನೋದು ಹೇಗೆ ಮುಖ್ಯ ಆಗ್ತದೆ ಅಂತ ಅವ್ರು ಹೇಳ್ತಾರೆ. ಫುಡ್, ಆಹಾರ ಕೊಡ್ತದೆ, ಫ್ಯೂಯಲ್ ಉರುವಲು ಕೊಡ್ತದೆ, ಫರ್ಟಿಲೈಸರ್ಸ್ ನಮಗೆ ಕೊಡ್ತದೆ, ಗೊಬ್ಬರ. ಈ ಗಿಡಗಳು ಇವನ್ನೆಲ್ಲ ಕೊಡೋದಲ್ಲದೆ ನಮ್ಮ ಬದುಕಿಗೆ ಸಹಾಯಕವಾಗ್ತವೆ. ಗಿಡಗಳ ಮುಖ್ಯ ಅಷ್ಟೇ ಅಲ್ಲ ಅಂತ ಹೇಳ್ತಾರೆ ಅವರು. ಈ ಗಿಡಗಳೆಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇಷ್ಟೊಂದು ಜಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಶ್ವಾಸಕೋಶಗಳಿದ್ದಾನೆ, ಅವು ಉಸಿರಾಡ್ತವೆ. ನಮ್ಮ ಶ್ವಾಸಕೋಶಗಳು ನಮಗೆ ಎಷ್ಟು ಅವಶ್ಯಕದೋ ಹಾಗೆ ಅವು ಕೆಮಿಕಲ್ಸನ್ನು ಫಿಲ್ಟರ್ ಮಾಡ್ತವೆ. ಇವು ಶ್ವಾಸಕೋಶ. ಈಗ ವಾರ್ಡ್ ನಂಬರ್ 2ರಲ್ಲಿ 20ಕ್ಕಿಂತಲೂ ಹೆಚ್ಚು ಗಾರ್ಡನ್ ಬೆಳೆಸಿದಾರಂತೆ. ರಾಯಚೂರಿನಲ್ಲಿ ಇಷ್ಟೊಂದು ಗಾರ್ಡನ್ ಬೆಳೆಸಿದ ಮೊದಲನೇ ಅಧಿಕಾರ ಅಂತ ಕರಿಬಹುದು ನಾವು ಜಯಣ್ಣ ಅವರು. 6,000-7,000 ಗಿಡಗಳು ರಾಯಚೂರಿನಲ್ಲಿ, ಇದೊಂದರಲ್ಲೇ ಸುಮಾರು 150-180 ಗಿಡಗಳು ಬೆಳೆಸಿದ್ದಾರೆ. ಇಲ್ಲವಾದರೆ ಇಂಚಿಂಚಿಗೆ ಬೆಲೆ ಬರ್ತದೆ. ಇದು ಎಷ್ಟು ದಿನ ಕಾಯ್ಕೊಳ್ತಾರೋ ರಾಯಚೂರು ಜನ ನಮಗೆ ಗೊತ್ತಿಲ್ಲ. ಎಲ್ಲ ಪ್ಲಾಟ್ಗಳು ಮಾರೋ ಕಾಲ ಇದು. ಅಂಥದ್ರಲ್ಲಿ ಇವರು ನಮಗಾಗಿ ಅಷ್ಟೇ ಇಲ್ಲ, ಮುಂದಿನ ಜನಕ್ಕಾಗಿ ಉಳಿಸಿಡ್ತಾರೆ ಅವರು. ನಮ್ಮ ಮಕ್ಕಳಿಗಾಗಿ ಆಡ್ಲಿಕ್ಕೆ ಜಾಗ ಇಲ್ಲ. ಈಗ ಸ್ಕೂಲ್ಗಳಲ್ಲಿ ನೋಡ್ತಿರಲ್ಲ, ಎಲ್ಲ ಕಾಂಕ್ರೀಟ್ ಜಂಗಲ್, ಅದೊಂದು ಕಾಂಕ್ರೀಟ್ ಜಂಗಲ್. ಮಕ್ಕಳಿಗೆ ಹೊರಗಡೆ ಹೋದ್ರೆ ರೋಡ್ಗೆ ಬರಬೇಕು ಅಂತ ಸ್ಕೂಲ್ಗಳು. ಅವ್ರು ಆಡ್ಲಿಕ್ಕೆ ಒಂದು ಜಾಗ ಬೇಕಲ್ಲ. ಅವರ ಕರ್ಕೊಂಡು ಹೋಗಿ ಒಂದಷ್ಟು ತಂದೆ ತಾಯಿಗಳು, ಅವರು ಆಪ್ತರು ಎಲ್ಲಾದರೂ ಅವ್ರ ಜೊತೆಗೆ ಸಂತೋಷವಾಗಿ ಕಳ್ಲಿಕ್ಕೆ ಒಂದು ಸ್ಥಳ ಇಲ್ಲ. ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಮೈಲುಗಟ್ಟಲೆ ಹೊರಗೆ ಹೋಗ್ಬೇಕಾಗ್ತದೆ. ಜಯಣ್ಣ ಅವರು ಇಂಥ ಗಾರ್ಡನ್ಗಳನ್ನ ನಿಲ್ಲಿಸಿ ರಾಯಚೂರಿನ ಜನತೆಗೆ ಬಹಳ ಉಪಕಾರ ಮಾಡಿದ್ದಾರೆ. ತಮಗೆ ಗೊತ್ತಿರಬೇಕು, ಗಿಡಗಳಿಂದ ಕೂಲ್ ಸಿಟೀಸ್ ಆಗ್ತವೆ ಅಂತಾರೆ. ಕೂಲ್ ಸಿಟೀಸ್ ಅಂದ್ರೆ ವಾತಾವರಣ ಅಷ್ಟೇ ಅಲ್ಲ, ನೀವಿರುವ ಊರು ತಂಪಾಗ್ತದೆ. ಎಷ್ಟು ತಂಪಾಗ್ತದೆ? 9 ಡಿಗ್ರಿಯಷ್ಟು ಟೆಂಪರೇಚರ್ ಕಡಿಮೆ ಆಗಿಬಿಡ್ತದೆ ಗಿಡಗಳು ಬೆಳೆಸ್ತಾ ಹೋಗ್ರಿ ಅಂತ ಹೇಳ್ತಾರೆ. 20,000 ಗಂಟೆ ಏರ್ ಕಂಡೀಷನ್ ಆನ್ ಮಾಡಿಟ್ರೆ ಎಷ್ಟು ನಿಮಗೆ ತಣ್ಣಗಾಗ್ತದೋ ಒಂದು ಗಿಡ ಅಷ್ಟು ಕೊಡ್ತದೆ. ಗಿಡದ ಪ್ರಾಮುಖ್ಯತೆ ಎಷ್ಟಿದೆ ನೋಡ್ರಿ. ಒಂದು ಗಿಡ 4 ಮಂದಿಗೆ ಸಾಕಾಗುವಷ್ಟು ಆಮ್ಲಜನಕ ಕೊಡ್ತದೆ. ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ 18 ಗಿಡಗಳ ಅವಶ್ಯಕತೆ ಇದೆ. 18 ಗಿಡಗಳು ಹೆಲ್ದಿ, ಆರೋಗ್ಯವಂತ ಗಿಡಗಳಿರ್ಬೇಕು. ಅಂಥ ಗಿಡಗಳಿದ್ದರೆ 18 ಗಿಡಗಳು ಒಬ್ಬ ಮನುಷ್ಯನನ್ನ ಜೀವನ ಕಾಲದವರೆಗೂ ಅವ್ರನ್ನ ಸಾಕ್ತವೆ. ನಮ್ಮ ಹೆತ್ತ ತಂದೆ ತಾಯಿಗಳಿಗಿಂತಲೂ ಅವ್ರು ನಮ್ಮನ್ನು ಹೊತ್ತು ಬೆಳೆಸ್ತವೆ ಆ ಗಿಡಗಳು. ಆನಂತರ 75% ಏರ್ ಪೊಲ್ಯೂಷನ್ ಕಡಿಮೆ ಮಾಡ್ತವೆ, ಸೌಂಡ್ ಪೊಲ್ಯೂಷನ್ ಕಡಿಮೆ ಮಾಡ್ತವೆ. ಸ್ಕೂಲ್ನಲ್ಲಿ ಗಿಡಗಳನ್ನ ನಾಟಿಬಿಟ್ರಿ ಅಂತಂದ್ರೆ ಕ್ಲಾಸ್ಗಳಲ್ಲಿ ಆ ಶಬ್ದ ನಿಮಗೆ ಕೇಳೋದಿಲ್ಲ, ಶಬ್ದ ಮಾಲಿನ್ಯ ಕಡಿಮೆ ಮಾಡ್ತವೆ ಅಂತ ಹೇಳ್ತಾರೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅವು ನಿಮಗೆ ಡಿಸ್ಟ್ರೆಸ್ ಮಾಡ್ತವೆ ಅಂತ ಹೇಳ್ತಾರೆ. ನೀವು ಯಾವಾಗಾದರೂ ನೀವು ಬಹಳ ಟೆನ್ಷನ್ದಲ್ಲಿದ್ದೀರಿ ಅಂದರೆ ಗಿಡಗಳ ಸಮೀಪ ಹೋಗಿ ಕುಳಿತುಕೊಳ್ರಿ, ಗಿಡಗಳಲ್ಲಿ ಹೋಗಿ ಕುಳಿತುಕೊಳ್ರಿ, ನಿಮಗೆ ನೆಮ್ಮದಿ ಸಿಗ್ತದೆ ಅಂತ ಹೇಳ್ತಾರೆ. ಪ್ರಾಬಲಿ ಇದಕ್ಕಾಗಿ ಬುದ್ಧ ಬೋಧಿ ವೃಕ್ಷವನ್ನು ಅರಿಸಿಕೊಂಡು ಹೋದ. ಜಗತ್ತಿಗೆ ಜ್ಞಾನ ಕೊಟ್ಟಂತ ಇನ್ನೊಬ್ಬರು ಆಗಲೇ ಇಲ್ಲ ಬುದ್ಧನಂತವರು. ಬುದ್ಧ ಜಗತ್ತಿಗೆ ಬೆಳಕಾದ. ಆತ ಗಿಡಗಳನ್ನ ಹುಡುಕೊಂಡೋಗಿ ಬೋಧಿ ವೃಕ್ಷದ ಕುಳಿತು ಜ್ಞಾನವನ್ನು ಪಡೆದ. ಇದು ಗಿಡಗಳಿಗಿರುವ ಮಹತ್ವ. ಅಷ್ಟೇ ಅಲ್ಲ, ಜಪಾನ್ದಲ್ಲಿ ಅತಿ ಕಡಿಮೆ ಗಿಡಗಳಿದ್ದಾವೆ. ಅವ್ರು ಏನು ಮಾಡ್ತಾರೆ ಅಂದರೆ, ಈಗ ವೈದ್ಯರು ಅವ್ರಿಗೆ ಹೇಳ್ತಾರೆ, ನಿಮಗೆ ರೋಗ ಇದ್ದರೆ ಗಿಡಗಳನ್ನ ಹಚ್ಕೊಂಡು ನಿಂದ್ರಿ ಅಂತ ಹೇಳ್ತಾರೆ. ಅವರು ಪ್ರಯತ್ನ ಮಾಡಿದ್ದಾರೆ, ಅವ್ರು ಹೇಳಿದ್ದಾರೆ, ಗಿಡಗಳನ್ನ ಹಚ್ಕೊಂಡು ನೀವು ಒಂದು 15 ನಿಮಿಷನೋ 10 ನಿಮಿಷನೋ ಕಳೆದ್ರಿ ಅಂತಂದರೆ ನೀವು ಕೇಳ್ತಾ ಇದ್ದೀರಾ ಗಿಡಗಳು ಹೇಗೆ ಮಾತಾಡ್ತವೆ ನಿಮ್ಮ ಜೊತೆಗೆ, ನಿಮಗೆ ಅವು ನೆಮ್ಮದಿ ಕೊಡ್ತವೆ ಅಂತ ಹೇಳ್ತಾರೆ. ಗಿಡಗಳು ಮಾತಾಡೋದು ನಮಗೆ ಆಶ್ಚರ್ಯ ಅನಿಸ್ಬೋದು. ಗಿಡಗಳನ್ನ ಕಡಿದ್ರೆ ಅವು ನಮ್ಮ ಹಾಗೆ ಆಡ್ತವೆ ಅಂತ ಕಂಡಿರ್ತಾರೆ.
ಒಂದು ಗಿಡ ಇನ್ನೊಂದು ಗಿಡದ ಜೊತೆಗೆ ಮಾತಾಡ್ತದೆ, ತನ್ನ ಬೇರುಗಳ ಮೂಲಕ ಬೇರುಗಳನ್ನ ಪಸರಿಸ್ತದೆ. ಇದನ್ನು ಕಂಡಿಡಿದವ್ರು ಈಗಲ್ಲ, ಜಗದೀಶ್ ಚಂದ್ರ ಬೋಸನ್ ಅವರು ಆಗಲೇ ಕಂಡಿದ್ರು. ಗಿಡದಲ್ಲಿ ಪ್ರಾಣ ಇದೆ, ಗಿಡಗಳಲ್ಲಿ ಪ್ರಾಣನೂ ಇದೆ, ನಮ್ಮನ್ನು ಸಾಕುವ ಶಕ್ತಿಯೂ ಇದೆ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಗಿಡಗಳನ್ನ ನಾವು ಪೂಜಿಸ್ತೇವೆ, ನೀವು ನೋಡಿರ್ಬೇಕು. ಗಿಡಗಳನ್ನ ಪೂಜೆ ಮಾಡ್ತೇವೆ ನಾವು ನಮ್ಮ ದೇಶದಲ್ಲಿ. ಎಲ್ಲ ಗಿಡಗಳನ್ನ, ಆಲದ ಮರದ ಗಿಡ, ಬೇವಿನ ಗಿಡ ಪೂಜೆ ಮಾಡ್ತಾರೆ. ಅವಕ್ಕೆ ಕುಂಕುಮ, ಅರಿಶಿಣ, ಬಟ್ಟೆ ಕಟ್ತಾರೆ, ಅವನ್ನ ಸಾಕ್ತೇವೆ. ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳನ್ನು ಪೂಜೆ ಮಾಡ್ತೇವೆ ನಾವು. ಮತ್ತು ನಮ್ಮ ನದಿಗಳನ್ನೂ ಪೂಜೆ ಮಾಡ್ತೇವೆ. ನೀವು ನೋಡಿರ್ಬೇಕು ನಮ್ಮ ನದಿಗಳ ಅವಸ್ಥೆ, ಕುಂಭಮೇಳ ಅಲ್ಲೆಲ್ಲ ನೋಡಿರ್ಬೇಕು. ನಮ್ಮಷ್ಟು ಹೊಲಸಾದ ನದಿಗಳು ಜಗತ್ತಿನಲ್ಲಿ ಇಲ್ಲಿ. ಯಾಕಂದ್ರೆ ನಾವು ಪೂಜೆ ಮಾಡ್ತೇವೆ, ಅವುಗಳ ಬಗ್ಗೆ ಲಕ್ಷ್ಯ ಕೊಡೋಲ್ಲ ನಾವು. ಹೆಣ್ಣು ಮಕ್ಕಳನ್ನ ಪೂಜೆ ಮಾಡ್ತೇವೆ, ದಿನ ಮುಂಜಾನೆ ಪೇಪರ್ ನೋಡ್ರಿ, ಅದನ್ನ ನಾನು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಹೇಗೆ ನಡೆಸ್ಕೊಳ್ತೇವೆ? ಗಿಡಗಳನ್ನು ನಾವು ಪೂಜಿಸ್ತೇವೆ. ಹೇಗೆ ಪೂಜಿಸ್ತೇವೆ ಅಂತ ಹೇಳಿದ್ರೆ, ಅವುಗಳ ಮೇಲೆ ಪೋಸ್ಟರ್ ಅಂಟಿಸ್ತೇವೆ, ಪೇಂಟ್ ಹೊಡಿತೇವೆ. ಅವಕ್ಕೆ ಉಸಿರಾಡಬಾರ್ದಲ್ಲ, ಅವು ಪೇಂಟ್ ಹೊಡೆದು ಅವಕ್ಕೆ ಮಳೆ ಹೊಡಿತಾರೆ. ನೀವು ಸೆಂಟ್ರಿಂಗ್ ಕೆಲಸ ಮಾಡೋರು ಒಂದು ಗಿಡ ಇನ್ನೊಂದು ಗಿಡಕ್ಕೆ ಮಳೆ ಹೊಡಿತಾರೆ. ಮಳೆ ಹೊಡೆದು ಅದನ್ನು ತಮ್ಮ ಬಾರ್ ಬೆಂಡಿಂಗು ಅವು ಮಾಡ್ತಾರೆ. ನಾವು ಯಾರು ಏನೂ ಹೇಳೋದಿಲ್ಲ, ಯಾಕಂದ್ರೆ ನಮಗೆ ಅದರ ಕಲ್ಪನಾನೂ ಇಲ್ಲ ಗಿಡಗಳ ಬಗ್ಗೆ. ಗಿಡಗಳು ನೋವು ಅನುಭವಿಸ್ತವೆ ಅನ್ನೋ ಕಲ್ಪನೆಯೂ ನಮಗಿಲ್ಲ. ಅವು ನಮ್ಮ ಹಾಗೆ ಒಂದು ಜೀವ ಅನ್ನೋ ಕಲ್ಪನೆ ಉಳಿದಿಲ್ಲ. ಗಿಡಗಳನ್ನ ನಾವು ಬೆಳೆಸೋದೇ ಅಷ್ಟೇ ಅಲ್ಲ, ಅವುಗಳನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದು ಮುಖ್ಯ ಆಗ್ತದೆ. ಗಿಡಗಳನ್ನ ನಾಟಿ ಹೋಗ್ತಾರೆ, ನಾಟಿ ಹೋದ ನಂತರ ಅವನು ಸಂರಕ್ಷಿಸುವವರು ಹೀಗೆ ಫೆನ್ಸಿಂಗ್ ಮಾಡ್ಕೊಳ್ಬೇಕು, ಮುಳ್ಳುಗಳನ್ನ ಹಚ್ಚಬೇಕು. ಈ ಸಾಲು ಮರದ ತಿಮ್ಮಕ್ಕೆ ಅದೇ ಮಾಡಿದ್ರು, ಮುಳ್ಳುಗಳನ್ನ ಹೊತ್ಕೊಂಡೋಗಿ ತನ್ನ ಗಿಡಗಳಿಗೆಲ್ಲ ಅದನ್ನು ಒದಿಸ್ತಿದ್ರಂತೆ. ಇಲ್ಲಾಂದ್ರೆ ಗಿಡಗಳು ಉಳಿಯಲ್ಲ. ಗಿಡಗಳು ಪ್ಲಾಂಟೇಶನ್ ಮಾಡೋದೊಂದು, ಅವನ್ನ ಮನುಷ್ಯರಿಂದ ಪ್ರಾಣಿಗಳಿಂದ ಕಾಪಾಡಿಕೊಳ್ಳೋದು ಇನ್ನೊಂದು ಹೊಣೆ ನಮಗೆ. ಬರೀ ಗಿಡಗಳನ್ನ ಸಾಕುವಷ್ಟೇ ಆಗೋದಿಲ್ಲ. BGL ಸ್ವಾಮಿಯವರು ಕೇಳಿರ್ಬೇಕು ನೀವು, DVG ಅವರ ಮಗ ಅವರು. ಅವ್ರ ಪುಸ್ತಕದ ಹೆಸರು ಹಸಿರು ಹೊನ್ನು ಅಂತ ಇಟ್ಟಾರೆ. ಗಿಡಗಳಂತಂದ್ರೆ ಬಂಗಾರ. ನಮಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲ, ನಮಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲ. ಹಸಿರು ಹೊನ್ನು ಅಂತ ಕರೀತಾರೆ ಅವರು ಗಿಡಗಳ ಬಗ್ಗೆ. ಅಮೆರಿಕದಲ್ಲಿ ಒಬ್ಬ ಮನುಷ್ಯನಿಗೆ 690 ಗಿಡಗಳಿದ್ದಾವೆ, ಸುಮಾರು 700 ಸುಮಾರು. ಆಸ್ಟ್ರೇಲಿಯಾದಲ್ಲಿ ಒಬ್ಬ ಮನುಷ್ಯನಿಗೆ ಆ ಆ್ಯಾವ್ರೇಜ್ ತೆಗೆದರೆ 3200 ಗಿಡಗಳಿದ್ದಾವೆ. ಫ್ರಾನ್ಸ್ನಲ್ಲಿ 200 ಗಿಡಗಳಿದ್ದಾವಂತೆ, ಕೆನಡಾದಲ್ಲಿ 10,000 ಗಿಡಗಳಿದ್ದಾವಂತೆ, ಚೈನಾದಲ್ಲಿ 203 ಗಿಡಗಳು. ಭಾರತದಲ್ಲಿ ಗಿಡಗಳನ್ನ ಪೂಜಿಸುವ ನಮ್ಮಲ್ಲಿ ಎಷ್ಟಿರ್ಬೇಕು? 28 ಗಿಡಗಳು ಒಬ್ಬ ಮನುಷ್ಯ. ಎಂಥ ದುರವಸ್ಥೆ ಅನಿಸ್ಬೇಕಲ್ಲ ನಮಗೆ. ನಾವು ಪೂಜಿಸ್ತೇವೆ ಗಿಡಗಳನ್ನ, ಆದರೆ ಒಬ್ಬ ಮನುಷ್ಯನಿಗೆ ಬೇಕಾಗಿ ಇರತ್ತ ಈಗಿನ ಆವರೇಜ್ ಪ್ರಕಾರ 28 ಗಿಡಗಳು. ಎಲ್ಲವನ್ನೂ ಬೋಲ್ಡ್ ಮಾಡ್ತಾ ಇದ್ದೇವೆ ನಾವು. ಎಲ್ಲೆಲ್ಲಿ ಗಿಡ ಇದಾವೋ ಅವನ್ನೆಲ್ಲ ಕಡ್ಕೊಂಡು ಪ್ಲಾಟ್ ಮಾಡಿ ನಾವಿರ್ಲಿಕ್ಕೆ ಮಾಡ್ತಿದ್ದೇವೆ. ಮನುಷ್ಯನಷ್ಟು ಮಾರಕ ಪ್ರಕೃತಿಯಲ್ಲಿ ಇನ್ನೊಂದು ಆಗಲೇ ಇಲ್ಲ ಅಂತ ಹೇಳ್ತಾರೆ. ಒಂದು ಮಾತನ್ನ ಹೇಳಿ ಎಷ್ಟು ಹೊತ್ತು ತಮಗೆ ನಾನು ಮಾತಾಡಿ ತಮಗೆ ಬೋರ್ ಹೊಡಿಸಿದ್ರೆ ಕ್ಷಮಿಸ್ಬೇಕು, ಏನೇನೋ ಮಾತಾಡ್ಬಿಟ್ಟೆ ಅನಿಸ್ತದೆ. ಕೊನೆಗೆ ಒಂದು ಮಾತು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕು. ಜಾಧವ್ ಪೆಂಗೇನ್ ಅವರು ಅಸ್ಸಾಂದವ್ರು, ಅವರು ಹಳ್ಳಿ ಜನನೇ. ನಾ ಹೇಳಿದ್ನಲ್ಲ, ಬಹಳ ಕೃಷಿ ಮಾಡಿದವರು ಹಳ್ಳಿಯವರೇ. ಮೊನ್ನೆ ನೀವು ವಿಡಿಯೋ ಹರಿದಾಡ್ತಿದ್ದು ನೋಡಿರ್ಬೇಕು. ಗಿಡ ಕಟ್ ಮಾಡಿದ್ಮೇಲೆ ಆ ಮುದುಕಿ ಆ ಗಿಡ ಹಿಡಿದು ಹಳ್ಳಿಕ್ಕೆ ಅದು ಪೂಜೆ ಮಾಡ್ಲಿಕ್ಕೆ ಗಿಡ ಕಟ್ ಮಾಡಿದಲ್ಲಿ ವಿಡಿಯೋ ಬಹಳ ಬಂತು ಸರ್. ಅಲ್ಲಿ ಈ ಜಾಧವ್ ಅನ್ನತ 1979, ಬಹಳ ಹಳೆ ಕಥೆ ಅಲ್ಲ, 1979ರಲ್ಲಿ ಆತ ನೋಡ್ತಾನೆ ಆ ಊರಿಗೆಲ್ಲ ಫ್ಲಡ್ ಬರ್ತದೆ, ನೆರೆ ಬಂದ್ಬಿಡ್ತದೆ. ಇರ್ಲಿಕ್ಕೆ ಜಾಗ ಇಲ್ಲ, ಪ್ರಾಣಿಗಳು ಸಾಯ್ತಾ ಇದ್ದಾವೆ, ಮನುಷ್ಯರು ಗುಳೆ ಹೋಗ್ತಾ ಇದ್ದಾರೆ. ಇವನು ನೋಡ್ತಾನೆ, ಇವನು ಗುಡಿಸಲಿನಲ್ಲಿ ವಾಸವಾಗಿರುವಂಥವ. ಇವನು ಏನು ಮಾಡ್ತಾನೆ, 1979ರಲ್ಲಿ ನಮ್ಮ ಹಾಗೆ ಗಿಡ ಹಾಳಾಗ್ತವೆ ಅಂತ ಹೇಳ್ಕೊಂಡು ಕುದುರಲಿಲ್ಲ ಅವರು. ಚೆಣ್ಣ ಅವ್ರಿಗೆ ಪ್ಲಾಂಟೇಶನ್ ಮಾಡ್ಲಿಕ್ಕೆ ಹೋದ್ರು. ಅವರು ಆತ ಖುದ್ದಾಗಿ ದಿನ ಒಂದು ಗಿಡದ ನಾಟ್ತಾ ಹೋದ್ರು. ಒಂದು ಗಿಡ ಇಲ್ಲಿ ನಾಟ್ತಾನೆ, ಆ ಕೊಂಬೆ ಕಟ್ ಮಾಡ್ತಾನೆ, ಇನ್ನೊಂದು ಗಿಡ ನಾಟ್ತಾನೆ. ವರ್ಷಕ್ಕೆ ಸುಮಾರು 3 ತಿಂಗಳು ನಾಟ್ತಾನೆ.
40 ವರ್ಷದವರೆಗೆ ಸತತ ಆತ ಕೆಲಸ ಮಾಡ್ತಾನೆ ಜಾಧವ್ ಅಂತ. ಅವರು ಎಷ್ಟು ಗಿಡಗಳು ಬೆಳೆಸಿರ್ಬೋದು ತಮ್ಮ 40 ವರ್ಷದಲ್ಲಿ? 1,000 10,000 ಒಂದಕ್ಕೆ ಅಲ್ಲ. ಆತ ಬೆಳೆಸಿದ ಗಿಡಗಳು ಎಷ್ಟಿದ್ವು ಅಂದ್ರೆ 1,360 ಎಕರೆ ಅಡವಿ ನಿರ್ಮಾಣ ಮಾಡಿದ್ದಾನೆ ಒಬ್ಬ ಮನುಷ್ಯ. ಎಂಥ ಅಗಾಧ ಸಾಧನೆ ಅನ್ನಿಸ್ತದೆ. ಅದಕ್ಕೆ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ ಜಾಧವ್. ಈ ದಿನ ನಮಗೆ ಆದರ್ಶವಾಗಬೇಕು. ಬರೀ ಗಿಡಗಳನ್ನ ನಾವು ನೋಡ್ಲಿಕ್ಕೆ ಅಲ್ಲ, ನಮ್ಮ ಸಂಭ್ರಮದಲ್ಲಿ ಭಾಗವಹಿಸಿದ ಈ ಗಿಡಗಳಿಗೂ ಜೀವ ಇದೆ ಅಂತ ನಾವು ಅರ್ಥಕೊಳ್ಬೇಕು. ಜಯಣ್ಣವರ ಹಿಂದೆ ಬೆಂಬಲವಾಗಿ ನಾವು ನಿಲ್ಲಬೇಕು. ಇಂಥ ಅಪರೂಪದ ಕೆಲಸ ಜಯಣ್ಣವ್ರು ಮಾಡ್ತಾ ಇದ್ದಾರೆ. ಜಯಣ್ಣವರಿಗೆ ನಾವು ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕಡಿಮೆನೆ. ಈ ದಿನ ನನ್ನನ್ನು ಉದ್ಘಾಟಕನಾಗಿ ಕರೆಸಿದಂಥ ಜಯಣ್ಣವರು, ಅವರ ಅಭಿಮಾನ ದೊಡ್ಡದು. ಅವ್ರು ಹೇಳಿದರೆ ಆಗಲ್ಲ ಅಂತ ಅನ್ನಲ್ಲ, ನನಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಅವರು ಬಂದು ಮಾತಾಡಬೇಕು ಅಂದ್ರೆ ಮಾತಾಡಲೇಬೇಕು, ಅವ್ರಿಗೆ ಒಲ್ಲೆ ಅನ್ಲಿಕ್ಕಾಗೋದಿಲ್ಲ. ಆ ದೃಷ್ಟಿಯಿಂದ ಬಂದೆ. ಇಷ್ಟೊಂದು ಸಹನೆಯಿಂದ ನನ್ನ ಮಾತನ್ನು ತಾವೆಲ್ಲ ಕೇಳಿದಿರಿ. ತಮಗೆಲ್ಲ ಕೃತಜ್ಞತೆಗಳು. ವಾಗಿರ್ತಕ್ಕಂಥ ಪಾಠವನ್ನ ನಾವು ನೀವು ಎಲ್ಲ ಏನಂದ್ರೆ ಕೇಳಿದ್ದೀವಿ ಅಂತೇಳಿ ನನಗೆ ಅನಿಸ್ತಾ ಇದೆ. ಬಹಳ ಒಂದು ಖುಷಿ ವಿಚಾರ ಏನಂದ್ರೆ ಈ ಪರಿಸರ ವಿಜ್ಞಾನದಲ್ಲಿ ನಾವು ಕೂಡ ಭಾಗಿಗಳು ಅನ್ನೋದು ಬಹಳ ಖುಷಿ ವಿಚಾರನೆ. ಯಾಕೆಂದ್ರೆ ನಾನು ಇದೇ ಒಂದು ವಾರ್ಡ್ ನಂಬರ್ 2 ದಲ್ಲಿ ವಾಸವಾಗಿದ್ದೀನಿ. ಮಲ್ಲಿಕಾರ್ಜುನ ಲೇಔಟ್ ಅಂತ ಹೇಳಿ ಬರುತ್ತೆ. ಇಲ್ಲಿ ನಮ್ಮ ಆತ್ಮೀಯರು ಮರಿಗೌಡ ಸರ್ ಆಗ್ಲಿ, ಕೃಷ್ಣ ಸರ್ ಆಗ್ಲಿ, ಅಥವಾ ಪೊಲೀಸರು ಎಲ್ಲರೂ ಏನಂದ್ರೆ ಇದ್ದಾರೆ ಇದೇ ಕಾರ್ಯಕ್ರಮದಲ್ಲಿ. ಅವರು ಎಷ್ಟು ಬಹಳ ಕಾಳಜಿಯಿಂದ, ಪ್ರೀತಿಯಿಂದ, ಮತ್ತೆ ಅದೇ ಜವಾಬ್ದಾರಿಯಿಂದ ಈ ಮಲ್ಲಿಕಾರ್ಜುನ್ ಲೇಔಟ್ ಅಲ್ಲಿ ಎಲ್ಲಾ ರೀತಿಯಿಂದ ಏನಂದ್ರೆ ಒಂದು ಜವಾಬ್ದಾರಿಯನ್ನು ತಗೊಂಡು ಈ ಗಿಡಗಳನ್ನ ನಡೆಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಗಿಡ ನಡೆಸುವ ಕೆಲಸಕ್ಕೆ ಅತ್ಯಂತ ಉತ್ಸುಕತೆಯಿಂದ ಮತ್ತೆ ಪ್ರೀತಿಯಿಂದ ಜಯಣ್ಣ ಸರ್ ಅವರು ಬಹಳಷ್ಟು ಬಾರಿ ನಮ್ಮ ಒಂದು ಹೇಳಿದ್ರಲ್ಲ, ಬೆಳಗ್ಗೆನೆ ಬಂದು ಅವ್ರದ್ದು 7 ಗಂಟೆಯಿಂದ ಏನಂದ್ರೆ ಏನು ಟ್ರಾವೆಲ್ ಶುರುವಾಗುತ್ತೆ, ನಮ್ಮ ಲೇಔಟ್ಗೂ ಕೂಡ ಆಗಮಿಸಿ ಸುಮಾರು 200-300 ಗಿಡಗಳನ್ನ ನೋಡಿ ಖುಷಿ ಪಟ್ಟು ಅಲ್ಲಿ ಏನ್ ಬೇಕು ಅನ್ನೋದನ್ನ ನಮ್ಮಿಂದ ಕೇಳಿ ಇಮಿಡಿಯೇಟ್ ಆಗಿ ಏನಾದ್ರೆ ಮಾಡಿಸ್ಕೊಟ್ಟಂತವ್ರು. ಆ ಒಂದು ಲೇಔಟ್ಗೆ ನೀರಿನ ವ್ಯವಸ್ಥೆ ಬೇಕು ಅಂತಂದಾಗ, ಆ ಒಂದು ಗಿಡಗಳನ್ನ ಪೋಷಿಸಕ್ಕೆ ನೀರಿನ ವ್ಯವಸ್ಥೆ ಬೇಕಂದಾಗ ಒದಗಿಸ್ಕೊಟ್ರು. ಹಾಗೆ ಆ ಗಿಡಗಳನ್ನೀಗ ಚಂದ ಸುಂದರವಾಗಿ ಬೆಳೆದಿದೆ ಅಂತ ಒಂದು ಇದಕ್ಕೆ ಫೆನ್ಸಿಂಗ್ ಬೇಕು ಅಂದಾಗ ಆಡಳಿತಾತ್ಮಕ ಅನುಮೋದನೆ ಕೊಡಿಸಿ ಆ ಫೆನ್ಸಿಂಗ್ ಅನ್ನ ಏನಂದ್ರೆ ಈಗೆಲ್ಲ ಏನಂದ್ರೆ ಒಂದು ಹಂತಕ್ಕೆ ಏನಂದ್ರೆ ತಂದು ಅದನ್ನು ಕೂಡ ಶೀಘ್ರದಲ್ಲಿ ನನಗೆ ಅನಿಸ್ತದೆ ಬಹಳ ಬೇಗನೆ ಏನಂದ್ರೆ ಅದು ಕೂಡ ಉದ್ಘಾಟನೆಗೆ ಏನಾದ್ರೆ ಬರ್ಬೋದು ಅಂತ ಹೇಳಿ ಒಂದು ಸುಮಾರು 200ಕ್ಕಿಂತ ಹೆಚ್ಚು ಗಿಡಗಳು ಏನಂದ್ರೆ ಅಲ್ಲಿ ಬೆಳೆಸಕ್ ಸಾಧ್ಯ ಆಗಿದೆ. ಅಂತ ಒಂದು ಬೆನ್ನೆಲುಬಾಗಿ ಈಗ ಮಹಾನಗರ ಸಭೆಯಲ್ಲಿ ಏನಂದ್ರೆ ಇದ್ದುಕೊಂಡು ನಾವು ಯಾವಾಗಾದ್ರೂ ದೂರದಲ್ಲಿ, ನಾನು ಜಿಲ್ಲಾ ಮಟ್ಟದ ಅಧಿಕಾರಿ ಆಗಿರೋದ್ರಿಂದ ಎಲ್ಲಿಯಾದ್ರೂ ದೂರ ಹೋಗಿರ್ತೀವಿ, ಸರ್ ಬಹಳ ದಿನ ಆಯ್ತು ಮಳೆ ಬಂದಿಲ್ಲ, ಬೇಸಿಕ್ ಅಲ್ಲಿದೆ, ಸ್ವಲ್ಪ ಫಾರೆಸ್ಟ್ ಅವ್ರಿಗೆ ಹೇಳ್ರಿ ಅಂತ ತಕ್ಷಣನೇ ಇಮಿಡಿಯೇಟ್ ಆಗಿ ಅವ್ರಿಗೆ ಹೇಳಿ ಟ್ಯಾಂಕರ್ ಕಳಿಸಿ ಬಂತ ಇಲ್ಲ ಅಂತೇಳಿ ನಮಗ್ ಕೇಳೋರು. ನಾವೆಲ್ಲೋ ಬೆಂಗಳೂರಲ್ಲೋ ಇನ್ನೊಂದೆಲ್ಲೋ ಇದ್ದಾಗ ಸರ್ ಬಂದಿದೆ ಅಂತ ನೀರ್ ಹಾಕಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ವಿ. ಅಷ್ಟ್ರ ಮಟ್ಟಿಗೆ ಏನಂದ್ರೆ ಕಾಳಜಿಯನ್ನು ವಹಿಸಿಕೊಂಡು ಗಿಡಗಳ ಬಗ್ಗೆ ಬೆಳೆಸ್ತಾ ಇದಾರೆ. ಅಂದ್ರೆ ಅವರನ್ನು ಕೂಡ ಏನಂದ್ರೆ ಇದನ್ನ ತೊಡಗಿಸ್ಕೊಳ್ತಕ್ಕಂಥ ಒಂದು ದೊಡ್ಡ ಮನಸ್ಸು ಏನಂದ್ರೆ ಜಯಣ್ಣ ಸರ್ ಅವರಲ್ಲಿದೆ. ಈ ಹಸಿರು ಆಂದೋಲನ ಬಹಳ ಇಷ್ಟವಾದಂಥ ಕಾರ್ಯಕ್ರಮ ನಮ್ಮ ಗ್ರೂಪ್ಗೆ, ನಮ್ಮ ಹಸಿರು ಬಳಗಕ್ಕೆ. 2016ರಲ್ಲಿ ಆಗಿನ ನಗರಸಭೆ ಉಪಾಧ್ಯಕ್ಷನಾಗಿದ್ದಾಗ ನಾನು ಮಹಾಸಭೆಯಲ್ಲಿ ಒಂದು ಪ್ರಸ್ತಾವನೆಯನ್ನಿಟ್ಟು ಸಸಿ ನೆಡುವ ಅಭಿಯಾನ ನಾನು ನಗರಸಭೆಯಿಂದ ಮಾಡಬೇಕು ಅಂತ. ಅವತ್ತು ನಮ್ಮ ಕೆಲವು ಸ್ನೇಹಿತರು ಹೌದು ಗಿಡ ಬೆಳೆಸೋದು ಬಹಳ ಕಷ್ಟ, ಆದರೂ ಕೂಡ ನೀವೇನು ಪ್ರಸ್ತಾವನೆ ತಂದಿರಿ ಜವಾಬ್ದಾರಿ ನೀವು ತಗೊಳ್ಬೇಕು, ನಮ್ಮ ಅನುಮೋದನೆ ಇದೆ ಅನ್ನುವಂಥ ರೀತಿಯಲ್ಲಿ ಅವತ್ತು ಮಹಾಸಭೆ ಅನುಮೋದನೆ ಕೊಟ್ಟಿತ್ತು. ಒಂದು 10 ನಿಮಿಷ ಮಾತಾಡಲಿ ಸರ್. ಅಯ್ಯೋ ನಿಮ್ಮನ್ನು ಕೇಳಿ ಕುಂತಾರೋ. ಅಂದು ನಿರ್ಣಯ ತೆಗೆದುಕೊಂಡು 10 ಲಕ್ಷ ರೂಪಾಯಿಗಳನ್ನ ಅರಣ್ಯ ಇಲಾಖೆಯವರಿಗೆ ಕೊಟ್ವಿ. ಅದೇ ಸಮಯಕ್ಕೆ ನಮ್ಮ ಅರಣ್ಯ ಇಲಾಖೆಯ ಸಚಿವರಾದಂಥ ರಮಾನಾಥ್ ರೈ ಅವರು ರಾಯಚೂರಿಗೆ ಬಂದಿದ್ದರು. ನಾನು ಅವ್ರನ್ನ ಭೇಟಿ ಮಾಡಿ
ಸರ್ ನಾವು ಹಸಿರೀಕರಣಕ್ಕೆ 10 ಲಕ್ಷ ರೂಪಾಯಿಗಳನ್ನು ನಿಮ್ಮ ಇಲಾಖೆಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ವಿ. ಅವರು ಒಂದು ಕ್ಷಣ ಹಿಂದಕ್ಕೆ ಚೇರ್ ಎಳ್ಕೊಂಡ್ರು. ಯಾಕೆ ಸರ್ ಅಂದ, ನಗರಸಭೆಯವರಿಗೆ ತಗೊಳ್ಳೋದು ಬಿಟ್ಟು ಕೊಡೋದು ಗೊತ್ತಿಲ್ಲ, ನೀವೇ ಕೊಟ್ರಿ ಅಂತ. ಆಗ ಪ್ರಾರಂಭವಾದಂತ ಈ ಆಂದೋಲನದಲ್ಲಿ ಕೂಡ ನಮ್ಮ ಹಫೀಜುಲ್ಲಾ ಬಹಳ ಪ್ರಮುಖವಾಗಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿ ಅಂದಿನವರೆಗೆ ರಾಯಚೂರು ನಗರದಲ್ಲಿ ಗಿಡಗಳನ್ನು ನೆಟ್ಟಿರುವಂಥದ್ದು ಅಪರೂಪದಲ್ಲಿ ಅಪರೂಪ. ಆಮೇಲೆ ಕೆಲವು ದಿನಗಳಂತ ನಾವು ಗ್ರೀನ್ ರಾಯಚೂರು ಅವರು ಕೂಡ ನಮಗೆ ಅಪ್ರೋಚ್ ಆದರು, ಅವ್ರಿಗೂ ನಾವು ಬೆಂಬಲ ಕೊಡ್ತೀವಿ ಅಂತೇಳಿ ನಮ್ಮ ಆಫೀಸಲ್ಲ ಈ ರಾಯಚೂರು ತಾಲೂಕಿನ ಸುತ್ತಮುತ್ತ ಶಾಲೆಗಳಿಗೂ ಕೂಡ ವಾಹನದಲ್ಲಿ ತೆಗೆದುಕೊಂಡು ಹೋಗಿ ಗಿಡ ಕೊಟ್ಟು ಬಂದು ಒಂದು ಪೀಠಿಕೆ ಇದು. ನಾನು 2016ರಲ್ಲಿ ಈ ಆಂದೋಲನ ಪ್ರಾರಂಭ ಮಾಡಿದಾಗ ಕೆಲವು ಮಿತ್ರರು ನೀವು ಗುಡ್ಡಕ್ಕೆ ಕಲ್ಲೂರಂತ ಕೆಲಸವನ್ನ ಮಾಡ್ತಾ ಇದ್ದೀವಿ, ಯಾಕಂತ ಹೇಳಿದ್ರೆ ಗಿಡ ನೆಡೋದು ಅಷ್ಟು ಈಸಿ ಅಲ್ಲ, ನೀವು ಮಹಾಸಭೆಯಲ್ಲಿ ಭಾಷಣ ಮಾಡಿ ಅಪ್ರೂವಲ್ ತಗೊಂಡಷ್ಟು ಸರಳ ಅಲ್ಲ, ಅದು ಬಹಳ ಕಷ್ಟದ ಕೆಲಸ. ಆದರೂ ಪ್ರಯತ್ನ ಮಾಡಿ ಆ ಪ್ರಯಾಣವನ್ನ ಇಲ್ಲಿವರೆಗೆ ತಂದಿದ್ದೆ. ನಾನು ದೇವರ ಕಾಲೋನಿಯಲ್ಲಿ ಪ್ರಾಯೋಗಿಕವಾಗಿ ಒಂದು ಗಾರ್ಡನ್ ಅನ್ನ ತೆಗೆದುಕೊಂಡೆ. ಅಲ್ಲಿ ಸುಂದರವಾದಂಥ ವ್ಯವಸ್ಥೆಯನ್ನ ಗಾರ್ಡನ್ ನಲ್ಲಿ ಮಾಡಿ ಬಹುಶಃ ಅದು ಇಲ್ಲಿ ಇಲ್ಲಿ ಕೇಳಿದವರು ಇದ್ದಾರೆ, ನಮ್ಮ ತಿಪ್ಪಣ್ಣಮ್ಮ ಅವರಂತವರು. ಅವ್ರೊಂದು ಶಬ್ದ ಕೇಳಿದ್ರೆ ಅವತ್ತು ನನಗೆ ಇಲ್ಲಿ ಸ್ಪರ್ಧೆ ಮಾಡುವಾಗ ನಮ್ಗೇನು ಬೇಕಾಗಿಲ್ಲ, ದೇವ್ರ ಕಾಲೋನಿಯಲ್ಲಿ ಗಾರ್ಡನ್ ಹೆಂಗದ ಹಂಗೆ ಮಾಡಬೇಕು ಅಂತ ಕೇಳಿದ್ರು. ತಿಪ್ಪಣ್ಣವ್ರು ಇಲ್ಲೇ ಇದ್ದಾರೆ, ನಡೆದಿದ್ದಾರೆ. ನಾನು ಅನ್ಕೊಂಡೆ ಜನ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವಂತ ಒಂದು ಏನು ಆಶಾಭಾವನೆ ಇದೆಯಲ್ಲ, ಆಶಾಭಾವನೆಯನ್ನ ಇನ್ನೂ ಮುಖಂಡರು ನಾಯಕರು ಅವರಿಗೆ ಸ್ಪಂದಿಸಿಲ್ಲ ಅನ್ನೋದು ಅವಾಗ ಅರ್ಥ ಆಯ್ತು. ಬಟ್ ನಾನು ಎರಡನೇ ಈ ವಾರ್ಡ್ ನಂಬರ್ 2 ಚುನಾವಣೆಗೆ ಬಂದಾಗ ಬಹುತೇಕ ಕಡೆ ಬಹುತೇಕ ಜನ ದೇವರ ಕಾಲನಿ ಹಂಗೆ ಮಾಡಬೇಕು, ದೇವರ ಕಾಲನಿ ಹಂಗೆ ಗಾರ್ಡನ್ ಹಂಗೆ ಮಾಡಬೇಕು. ನಾನು ಅನ್ಕೊಂಡೆ ಇದು ಇಷ್ಟು ಮಾಡೆಲ್ ಆಗಿ ಇಷ್ಟು ಎಕ್ಸಾಂಪಲ್ ಆಗ್ತದಂತ ಅನ್ಕೊಂಡಿದ್ದೆ. ನಾನು 1990ರಲ್ಲಿ ಈ ಕ್ಷೇತ್ರದಲ್ಲಿ ನಾನು ರಾಜಕೀಯ ಜೀವನ ಚುನಾವಣೆ ಮೂಲಕ ಪ್ರಾರಂಭ ಮಾಡಿದ್ದೆ. ಮತ್ತು 2018ಕ್ಕೆ ಬಂದೆ. ಸುಮಾರು 4-5 ಅವಧಿಗಳ ನಂತರ ಇಲ್ಲಿ ನಾನು ಮತ್ತೆ ಕೆಲವು ನನ್ನ ಸ್ನೇಹಿತರ ಒತ್ತಡದ ಮೇಲೆ ಇಲ್ಲಿ ನಾನು ಸ್ಪರ್ಧೆ ಮಾಡಿದೆ. ಆ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ನಾನು ನೋಡಿದೆ, ಎಲ್ಲ ಕಡೆ ನೋಡಿದೆ. ಪ್ರಚಾರಕ್ಕೆ ಹೋದಾಗ ನನಗೆ ಒಂದು ಗಾರ್ಡನ್ ಸಿಕ್ತು ಶಿವನಗುಡಿ ಅವ್ರ ಹತ್ರ. ಅಲ್ಲಿ ಸ್ವಲ್ಪ ಫೆನ್ಸಿಂಗ್ ಟೈಪ್ ಹಾಕಿದ್ರು, ಒಂದು ಗಿಡ ಇತ್ತು.